ಓಕೆ ಈಗ 4 ತೂಕದಾಗ ಸ್ವಲ್ಪ ಜೋರ್ ಕೇಳಿಸ್ವಲ್ತ್ರಿ. ಕೇಳಿಸ್ಕೊಂತು ನಿಮ್ದು ವಾಲ್ಯೂಮ್ ಹೆಚ್ಚಿಗೆ ಮಾಡ್ಕೊರಿ ನೋಡು. ನಿಮ್ದು ಟ್ಯಾಬ್ ಅದು ವಾಲ್ಯೂಮ್ ಬೇರೆದವ್ರಕಿನ ನಿಮ್ದು ಕಡಿಮೆ ಬರತೈತ್ರಿ ಸರ್ ವ್ಯಾಲ್ಯೂಮ್. ಎಲ್ಲರಿಗೂ ಈಗ ಕರೆಕ್ಟ್ ಬರತೈತ್ರಿ. ಕಡಿಮೆ ಬರತೈತ್ರಿ. ಇಲ್ಲ ನಮಗೆಲ್ಲರಿಗೂ ಕರೆಕ್ಟ್ ಬರತೈತ್ರಿ. ಒಂದ್ ನಿಮಿಷ ನನ್ನ ಕಡೆಗೆ ಇಲ್ಲೇನು ಮೈಕ್ ನಂದು ಮ್ಯಾಕ್ಸಿಮಮ್ ಐತಿ. ಈಗ ಬಹಳ ವಾಲ್ಯೂಮ್ ಕಡಿಮೆ ಇತ್ತು ಅಂದ್ರೆ ಇನ್ನೊಮ್ಮೆ ಬೇಕಾದ್ರೆ ಲೆಫ್ಟ್ ಆಗಿ ಇನ್ನೊಮ್ಮೆ ಜಾಯಿನ್ ಆಗ್ತದೆ ಅಂದ್ರೆ ಮೋಸ್ಟ್ಲಿ ಬರೋಬ್ಬರಿ ಆಗ್ಬೋದು. ಯಾಕಂದ್ರೆ ನನ್ನ ಕಡೆಗೆ ಇಲ್ಲಿ ಏನಿಲ್ಲ ಸೆಟಪ್, ಏನು ಚೇಂಜ್ ಮಾಡೋಕೆ ಏನಿಲ್ಲ. ಒಂದ್ ನಿಮಿಷ. ಈಗ ಏನಾದ್ರು ಚಲೋ ಐತಿ, ಬೆಟರ್ ಐತಿ ಈಗ? ಹಾರಿ ಹಾ ಸರ್. ಓಕೆ ಓಕೆ ಗುಡ್. ಓಕೆ ಸೊ 4 ಸಲದೊಳಗನ ಮಾಡ್ತೀವಿ ಅಂತಂದವ್ರು ಯಾರ್ಯಾರ್ದಾಗೈತಿ ಕೈ ಎತ್ರಿ. ಉಳ್ದವ್ರ ಕೈ ಎತ್ತಿ ಕೆಳಗಿಳಿಸ್ರಿ. ಯಾರ್ಯಾರಿಗೆ 4 ತೂಕದಾಗ ಆಗೈತಿ ನಮ್ದು ಅಂತ ಯಾರದ್ರಿ? ಓಕೆ ಲಕ್ಷ್ಮಿ ಉಳ್ವಿ ಹೇಳ್ತಿ? ಹೇಳ್ತಿ ಲಕ್ಷ್ಮಿ ಹೆಂಗಾಯ್ತು 4 ತೂಕದೊಳಗೆ? ಸರಿ ನಿನ್ನಿಗತೆನ ಸೇಮ್ ಡೇ ಏನ್ ಮಾಡ್ದಿ ಹೇಳ. ಅದ್ರಾಗ್ರಿ 16 ಕಾಯಿನ್ ಇರ್ತಾವ್ರಿ. ಅದ್ರಾಗ್ರಿ 8 ಕಾಯಿನ್ ಮತ್ತೆ 8 ಕಾಯಿನ್ ಈಚ ಕಡೆ ತಕ್ಕಡಾಗ ಹಾಕೋದ್ರಿ. ಓಕೆ 8 ಕಾಯಿನ್ ಹಾಕಿದ್ವಿ. ಅದ್ರ ಯಾವ್ದ್ರಾಗ ಹೆಚ್ಚ ಅಥವಾ ಕಡಿಮೆ ಬಾಳ್ ಬರ್ತಿರ್ತೈತಲ್ರಿ ತೂಕ್ರಿ. ಈಗ ಒಂದ್ ಕಡೆ ಕೆಳಗಾತು ಒಂದ್ ಕಡೆ ಮ್ಯಾಲಾತು. ಈಗ ಏನ್ ಮಾಡ್ಲಿ ನಾನು? ಈಗ್ರಿ ಯಾವ್ದು ಹೆಚ್ಚ ಐತಲ್ರಿ ಅದನ್ನ ಫಸ್ಟ್ ತಗೋದ್ರಿ. ಹೆಚ್ಚೈತ್ಲಾ ಅದನ್ನ ಮೊದಲು ತಗೊಂಡಿ. ಈ ಹಗರ್ ಐತ್ಲಾ, ಇದು ಯಾವ್ದು ಹಗರ್ ಆಗೈತ್ಲಾ ಅಲ್ಲಿ ಅದು ಕಳ್ಳ ಕಾಯಿನ್ ಇಲ್ಲ ಅಂತ ನಾವ್ ಹೇಳ್ಬೋದೇನು? ಸಾಧ್ಯ ಐತಿ ಹೇಳ್ಬೋದು ಹಂಗಂತ? ಅಲ್ಲಿ ಇಲ್ಲ ಅಂತ ಹೇಳ್ಬೋದು ನಾವು? ಇಲ್ಲ ಅಂತ ಗೊತ್ತಾಯ್ತು ನಿಂಗೆ ಗ್ಯಾರಂಟಿ? ಇಲ್ರಿ ಹೇಳಕ್ ಸಾಧ್ಯ ಇಲ್ಲ. ಯಾಕ? ಇರ್ಬೋದು. ಸೊ ಆ ಕಳ್ಳ ಕಾಯಿನ್ ಹಗರು ಇರ್ಬೋದು ಬಾರನು ಇರ್ಬೋದು. ಅಂದ್ಮೇಲೆ ಈ ತರ ತೂಕ ಮಾಡಿದ್ನಿ, ಅದು ಇದ್ರೊಳಗೂ ಇರ್ಬೋದು, ಈಗ ಇದ್ರೊಳಗೂ ಇರ್ಬೋದು. ವಜ್ಜೆ ಆದದ್ದು 8ರೊಳಗೂ ಇರ್ಬೋದು, ಹಗರ ಆದ 8ರೊಳಗೂ ಇರ್ಬೋದು. ಸೊ ಈಗ ಏನ್ ಮಾಡೋದು ನಾವೀಗ? ವಜ್ಜೆ ಆದ 8 ಕಡೆ ಹೋದ್ನಿ ಅಂತ ತಿಳ್ಕೊರಿ. ಆಮೇಲೆ ಏನ್ ಮಾಡ್ತಿ ಈಗ? ಮತ್ತು ಈಚೆ ಕಡೆ ಕಾಯಿನ್ಗಳೊಳಗ್ರಿ ಅವೆರಡು ಸೇಮ್ ಬರ್ತಾವ್ರಿ. ಮತ್ತ ನಾವ್ ಯಾವ್ದಾರ ಒಂದ್ ಸರಿ ಐತಂತ ಸರಿ ಇಲ್ದದ ತಗೋ ಈಚಕ 4 ಕಾಯಿನ್ ಇಟ್ರೆ ಸೇಮ್ ಬರ್ತಾವ್ರಿ. ಅವಾಗ ಗೊತ್ತಾಕೇತ್ರಿ ನಮ್ಗೆ. ಈಚಿಕ್ 4 ಇಟ್ರಿ ಅವಾಗ ಸೇಮ್ ಬಂದು ಅವಾಗ ಏನಾಯ್ತು ಗೊತ್ತಾತು ಇದ್ರಾಗ. ಅವಾಗ ಅದಲ್ಲ ಅನ್ನೋದು ನಮ್ಗ್ ಗೊತ್ತಾಕೇತ್ರಿ. ಈಗಾಗ್ಲೇ 2 ತೂಕ ಹೋಗಿದಾವ ನೀನು. ಈಗಾಗ್ಲೇ 2 ತೂಕ ಹೋಗಿ 8 ಇಟ್ಟಿ ಏನಾಯ್ತು? ಒಂದ್ ಹಗರ ಒಂದ್ ವಜ್ಜೆ ಬಂತು. ವಜ್ಜೆ ಇದು ತಗೊಂಡು 4 ಇಟ್ಟಿ ಸೇಮ್ ಬಂದು ಅಂದ್ರೆ ಇದು ಹೋಗ್ತಿದ್ರು. ಈಗ 2 ತೂಕ ಅದ ನೀನು. ಇನ್ನ 8 ಅದಾವಲ್ಲ, ಇನ್ನ ಹಗರನ್ನು ಅದ್ರಾಗ ಹುಡುಕ್ಯಾಡ್ಬೇಕು. ಹೌದಿಲ್ಲ? ಇನ್ನು ಅದ್ರಾಗ ತಗೋಬೇಕ್ರಿ. ಅಲ್ಲಿ ಏನ್ ಮಾಡ್ತಿ ಈಗ? ಮತ್ತೆ 4 ಇಟ್ಟಿ 4 ಇಟ್ಟಿ 3 ತೂಕ ಅದು 4 ಅದ್ರಾಗ ಒಂದ್ ಹಗರ ಒಂದ್ ವಜ್ಜೆ ಬಂತು. ಅವಾಗ ಏನ್ ಮಾಡ್ತಿ? ಮತ್ತ ಅದ್ರಾಗ್ರಿ ವಜ್ಜಿದ್ದು ತಗೋತಿ 2 ಹಾಕಿದೆ ಸೇಮ್ ಬಂದು ಅವು ಮತ್ತೆ ಆ ಕಡೆ ಹೋಗ್ಬೇಕು. ಮತ್ 4 ಹುಡುಕಾಡ್ಬೇಕು. ಬಾಳ ಅದು ತೂಕ ತಪ್ತು. ಯಾರಿಗೆ ಈಗ ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳ್ರಿ, ಯಾರ್ಯಾರಿಗೆ ಕರೆ ಬಂದೈತಿ? ನನ್ ಕೈ ಎಲ್ಲಾರ್ದು ಕೆಳಗಿಳಿಸ್ತೀನಿ ಈಗ. ಕಾನ್ಫಿಡೆಂಟ್ಲಿ ನನಗ್ ಬಂದೈತ್ರಿ, ನಾನ್ 4 ತೂಕದಾಗ ಕರೆಕ್ಟ್ ಆಗಿ ಮಾಡ್ತೀನಿ ಅಂತ ಯಾರಾದ್ರಿ ಕೈ? 77 ಮಂದಿ ಒಳಗೆ ಈಗ ಬರೀ 5 ಕೈಗಳು. ಯೋಚನೆ ಮಾಡ್ಲಿಲ್ಲ? ಉಳ್ದವ್ರು ವಿಚಾರ ಮಾಡಿದ್ರಿಲ್ಲ? ಯೋಚನೆ ಮಾಡಿದ್ರಿ ಆದ್ರ ತಿಳಿಲಿಲ್ರಿ. ನಾವು
ಯೋಚನೆ ಮಾಡಿದ್ದು ಆದ್ರೆ ಯಾರ್ಯಾರು ಬಾಳ ಸಲ ಯೋಚನೆ ಮಾಡ್ಯಾರಲ್ಲ, ಬಾಳ ಹೊತ್ತು ಯೋಚನೆ ಮಾಡ್ಯಾರಲ್ಲ, ವೆರಿ ಗುಡ್. ಯಾಕಂತಂದ್ರ ನಿಮ್ಗ ಸರಿ ಅದು ನಾವು ತೂಕ ಮಾಡ್ಲಂಗ ಹೇಳಾಕ್ ಬರಲ್ರಿ, ವಜ್ಜ ಐತಿ ಮತ್ತ ಹಗರ್ ಐತಂತ್ರಿ. ನಾ ಯೋಚನೆ ಮಾಡಿದ್ನೇರಿ. ನೋಡೋಣ ಈಗ ಯಾರೇನ್ ಮಾಡ್ಯಾರ ಅಂತೇಳಿ. ನೋಡೋಣ. ಸರಿ ನಂಗ್ ಬಂದೈತ್ರಿ ಆನ್ಸರ್, ಬಟ್ ಅದ ಗೊತ್ತಾಗತ್ರಿ ಸರಿ. ಯಾರ್ದು? ನಾ ರೋಹಿಣಿ ರೀ. ರೋಹಿಣಿ ಬಿಲ್ಕಾರ್. ಹಾ ರೀ. ಓಕೆ, ನೋಡೋಣ ಮೊದಲ. ಓಕೆ, ಐದರಾಗ ಬಂದೈತಿ ಅನ್ನಾಕತ್ತೀರಿ. 5ರಾಗ ಬಂದೈತಿ. ಬಟ್ ಈ ಕೈ ಯಾರು ಎತ್ತಿರಲ್ಲ ಅವ್ರೆಲ್ಲ 4ರಾಗ ಬಂದೈತಿ. ಇವ್ರದ್ದು 4ರಾಗ ಬಂದವ್ರು ಅಷ್ಟೇ ಕೈ ಐತಿ. ಓಕೆ, ಗಾಯತ್ರಿ ನೇರ್ಲಿ, ವೀರೇಶ್ ಗೌಡ ಪಾಟೀಲ್, ಶ್ರೀಶ್ ಮನವಳ್ಳಿ, ಪೃಥ್ವಿಶ್ರೀ ಪೂಜಾ, ಶ್ರೀಲಕ್ಷ್ಮಿ ಮಠಪತಿ. ಇಷ್ಟು ಮಂದಿ ಬಂದೈತೆ. ಓಕೆ, ಸೊ ಶ್ರೀಲಕ್ಷ್ಮಿ ಮಠಪತಿ ಹೇಳ್ತಿ ಏನ್ ಮಾಡ್ತಿ? ಫಸ್ಟ್ 16 ಇರ್ತಾವಲ್ರಿ. ನಿನಗ್ ಮೊದಲು ಗೊತ್ತಿತ್ತಿದ್ದು ಶ್ರೀಲಕ್ಷ್ಮಿ? ನೀನ್ ಮೊದಲು ಯಾವಾಗ ಮಾಡಿದ್ದಿದ್ದನ್ನ ಯಾರಾದ್ರೂ ಹೇಳಿದ್ರು ನಿಂಗೆ ಇದನ್ನ ಕ್ವಶನ್? ಇಲ್ರಿ ಸರ್, ಇದ ಫಸ್ಟ್ ಟೈಮ್ ರೀ. ಓಕೆ, ಯಾರ್ದಾರು ಸಹಾಯ ತಗೊಂಡೇನು ನೀನ ಮಾಡಿದೇವು? ನಾನ ಮಾಡಿದೇನ್ರಿ. ಓಕೆ, ಹೇಳು. ಫಸ್ಟ್ 16 ಕಾಯಿನ್ಸ್ ಇರ್ತಾವಲ್ರಿ, ಅದ್ರ 4 ಡಿವೈಡ್ ಮಾಡ್ಕೋದ್ರಿ. 4 ಬರ್ತಾವ್ರಿ. ಅವನ್ರಿ ಫಸ್ಟ್ 4 2 ಗುಂಪು ಇಡೋದ್ರಿ ಫಸ್ಟ್ ರೀ. ಒಂದ್ ಕಡೆ 4 ಒಂದ್ ಕಡೆ 4 ಇಡ್ತೀನೋ? 8 ಇಡ್ತೀನೋ? 4 ಇಡ್ತಿ? 4 ಇಡ್ತೇನ್ರಿ. ಇನ್ 2 4 ಅವ್ನ್ ಸಪ್ರೇಟ್ ಇಟ್ಕೋತೇನ್ರಿ. ಓಕೆ, ಬಹಳ ಕೇರ್ಫುಲಿ ಕೇಳ್ರಿ. ನೋಡ್ರಿ, ಶ್ರೀಲಕ್ಷ್ಮಿ ಏನೋ ಬಹಳ ಇಂಟ್ರೆಸ್ಟಿಂಗ್ ಮಾಡಕತ್ತಾಳ. ನೋಡ್ರಿ, ಕೇಳ್ರಿ ಹೆಂಗ್ ಮಾಡಕತ್ತಾಳಕಿ. 4 ಇಟ್ಲು. ಅವೆರಡು ಈಕ್ವಲ್ ಬಂದುರಿ. ಅವೆರಡು ತ್ರೋಗ ಒಂದ್ ಕಾಯಿನ್ ಅಡ್ಗೆ ತಂದ ಅರ್ತ್ರಿ. ಅವೆರಡು ಅಲ್ಲ, ಉಲ್ಟಾ ಹೇಳಿದ್ವಿ, ತಪ್ಪು ಹೇಳಿದ್ವಿ. ಅವೆರಡು ತಳಕ ಮ್ಯಾಗ ಬತ್ತಂದ್ರಿ, ಅದ್ರೊಗನ ಒಂದ್ ಕಾಯಿನ್ ಐತಂದ ಅರ್ತ್ರಿ. ಅವೆರಡು ಈಕ್ವಲ್ ಬಂತು ಅಂದ್ರಿ, ಅದ್ರೊಗ್ ಯಾವ್ದೋ ಒಂದ್ ಕಾಯಿನ್ ಐತಂದ ಅರ್ತ್ರಿ. ಈಕ್ವಲ್ ಬಂದು ಅಂತಂದ್ರ ಅವ್ ಬಾಜುಕ್ ಇಟ್ಟಿದಿಲ್ಲ, ಅದ್ರ ಆ ಎಂಟ್ರಾಗಿರ್ಬೇಕು. ಬಂದ್ರೆ ಇದ್ರಾಗ ಇರ್ಬೇಕು, ಇವ ಎಂಟ್ರಾಗಿರ್ಬೇಕು. ಹಾ ರೀ, ಅವ್ ಯಾವ ಕಡಿಮೆ ಹೆಚ್ಚ ಬರ್ತೈತ್ಲಕ್ರಿ, ಅವನ್ನ ಸಪ್ರೇಟ್ ತಗೋತೇನ್ರಿ. ಟೋಟಲ್ 8 ಕಾಯಿನ್ಸ್ ಹಾಕವ್ರಿ. ಅದ್ರ ಮತ್ತ 2 4 ಗುಂಪ್ ಮಾಡ್ತೇನ್ರಿ. ಮತ್ ಈ ತೆರಡ ಇಡ್ತೇನ್ರಿ. ಮತ್ 4 ಸಪ್ರೇಟ್ ಮಾಡ್ತೇನ್ರಿ. ಅದ್ರಾಗ ಮತ್ ಸೇಮ್ ಪ್ಯಾಟರ್ನ್ ರೀ. ಒಂದ್ ಹೆಚ್ಚ ಬರ್ತೈತ್ರಿ, ಒಂದ್ ಕಡಿಮೆ ಬರ್ತೈತ್ರಿ. ಮತ್ ಅದ್ರಾಗ ಬರ್ಲಿಲ್ಲ ಅಂದ್ರೆ ಆ ಕಡೆ 4 ಅದಾವ. ಸರಿ, ಮತ್ತೀಗ 2 4 ಸಿಕ್ಕುರಿ ನಮ್ಗ. ಮತ್ತೀಗ ಒಂದೊಂದ್ರು 4 ಮಾಡೋದ್ರಿ. ಅವು ಮತ್ತ ಸೇಮ್ ಪ್ಯಾಟರ್ನ್ ರೀ. ಅವು ಒಂದ್ ಮ್ಯಾಗ್ ಬತ್ತು, ಒಂದ್ ತಳಕ್ ಬತ್ತಂದ್ರ ಅವತ್ರೋಗನ ಯಾವ್ದೋ ಒಂದ್ ಐತಂದ್ ನಮಗ್ ಗೊತ್ತಾಕತ್ರಿ. ಆದ್ರೆ ನಮಗ್ ಈಗ ಯಾವ್ದ ಹೆಚ್ಚ ಐತಿ, ಯಾವ್ದ್ ಕಡಿಮೆ ಐತಂದ್ ಗೊತ್ತಿಲ್ರಿ. ಈಗ್ರಿ 3 ಟೈಪ್ಸ್ ಅದುರಿ. 3 ಸಲ ಆಗಿದಾವ. ಇನ್ನು ಒಂದ ತೂಕ ಐತಿ ನಿಂದು. ಹಾ ರೀ, ಅವ ಒಂದ್ ಹೆಚ್ಚ ಒಂದ್ ಕಡಿಮೆ ಬರ್ತೈತ್ರಿ. ಅವನ್ರಿ ನಾ ಸಪ್ರೇಟ್ ಇಡ್ತೇನ್ರಿ. 14 ಕಾಯಿನ್ಸ್ ರೀ ನನಗ್ ಒರಿಜಿನಲ್ ತಂದ್ ಗೊತ್ತಾಗ್ಯಾವ್ರಿ. ಇನ್ 2 ಕಾಯಿನ್ಸ್ ರೀ ನಮಗ್ ಡೂಪ್ಲಿಕೇಟ್ ತಂದ್ ಒರಿಜಿನಲ್ ಯಾವ್ದ ಡೂಪ್ಲಿಕೇಟ್ ಯಾವ್ದ ತಂದ್ ಕಂಡ್ ಹಿಡ್ಯಾಕ್ ಆಗಕ್ಕಿಲ್ರಿ. ನಾನರಿ ಅವ್ರಾಗ ಒಂದ್ ಕಾಯಿನ್ಸ್ ತಗೋತೇನ್ರಿ. 14ರಾಗಿನ್ 1 ಕಾಯಿನ್ಸ್ ತಗೋತೇನ್ರಿ. ಅವೆರಡು ಸಮ ಬಂದುರಿ. ಇದನ್ರಿ ತಳಕ ಮ್ಯಾಗ ಬಂದುರಿ, ಅದ್ರೊಗನ 1 ಕಾಯಿನ್ ಇರ್ತೈತ್ರಿ. ಈಚ್ ಕಡೆ ಇಟ್ಟಿದ್ರಿ. ಎಕ್ಸಲೆಂಟ್ ಶ್ರೀಲಕ್ಷ್ಮಿ, ವೆರಿ ಗುಡ್. ನಿಂಗ್ ಬಂದೈತಿದು. ಅಫ್ಕೋರ್ಸ್ ಎಲ್ಲರಿಗೂ ಅದು ತಿಳಿದಿಲ್ಲ ನೀನ್ ಹೇಳಿದು. ಆದ್ರ ನಾನು ಆಮೇಲೆ ಸಾವಕಾಶಾಗಿ ಹೇಳ್ತೀನಿ. ನಿಂಗ್ ಬಂದೈತಿದು, ಕರೆಕ್ಟ್ ಬಂದೈತಿ. ಓಕೆ, ಈಗ ಇದು ಎಷ್ಟು ಮಂದಿಗೆ ತಿಳಿತು? ಅವ್ರ ಕೈ ಎತ್ರಿ. ಎಷ್ಟು ಮಂದಿಗೆ ಸೊಲ್ಯೂಷನ್ ತಿಳಿತು? ವೆರಿ ಗುಡ್, ವೆರಿ ಗುಡ್. ನೀವೆಲ್ಲರೂ ಯೋಚನೆ ಮಾಡಿರ್ತೀರಿ ನೋಡ್ರಿ, ಬಹಳಷ್ಟು ಯೋಚನೆ ಮಾಡಿರ್ತೀರಿ. ಅದಕ್ಕೆ ನಿಮ್ಗೆ ತಿಳಿತಿದ್ದು. ಓಕೆ,
ಸ್ವಲ್ಪ ಮಂದಿ ಕಟ್ ಕೇಳ್ಸಾಕ್ತೈತಿ. ಈಗ ಸ್ವಲ್ಪ ನಾನು ವಿಡಿಯೋ ಆಫ್ ಮಾಡ್ತೀನಿ. ಕಟ್ ಯಾರಿಗೆ ಸ್ವಲ್ಪ ಮಂದಿ ಕಟ್ ಕೇಳ್ಸಾಕ್ತೈತಿ ಅಂತ ಅದಕ್ಕೆ ವಿಡಿಯೋ ಆಫ್ ಮಾಡ್ತೀನಿ. ಈಗ ಸ್ವಲ್ಪ ಬೆಟ್ರ್ ಕೇಳ್ಸಾಕ್ತಿರ್ಬೇಕಲ್ಲ ನಿಮಗೆ? ಹಾರಿ ಹಾನ್ರಿ. ಓಕೆ ಹಾ ಸರ್. ಓಕೆ, ಈಗ ವೆರಿ ಗುಡ್. ನಿಮಗೆ 36 ಮಂದಿಗೆ ತಿಳಿದೈತಿ. ಇನ್ನೊಂದು ಸ್ವಲ್ಪ ಮಂದಿಗೆ ತಿಳಿದಿಲ್ಲ, ಒಂದು 40 ಮಂದಿಗೆ ತಿಳಿದಿಲ್ಲ. ಓಕೆ, ಈಗ ಇದನ್ನ ಇನ್ಯಾರು ಮತ್ತಾರು ಸ್ಪಷ್ಟವಾಗಿ ಹೇಳ್ತೀರಿ? ಇನ್ಯಾರು ಸ್ಪಷ್ಟವಾಗಿ ಹೇಳ್ತೀರಿ ಇದನ್ನ? ಸರ್ ಹೇಳ್ತೇನ್ರಿ. ನಾನು ಹೇಳ್ತೀನಿ. ಸರಿ, ನಾವು ಹೇಳ್ತೇವೆ ಸರ್. ಸರಿ ನಾ ಹೇಳ್ತೇನ್ರಿ. ಗಾಯತ್ರಿ ಹೇಳ್ತಿ? ಗಾಯತ್ರಿ ಸರ್ ನಾ ಹೇಳ್ತೇನ್ರಿ. ಹಾರಿ ಹೇಳ್ತೇನ್ರಿ. ಉಳ್ದವ್ರು ಕೇಳ್ಕೊರಿ. ಒಬ್ರು ಕೊಟ್ಟಿಲ್ಲ, ಈಗ ಒಬ್ರು ಹೇಳಿಲ್ಲ, ಈಗ ಅವ್ರು ಹೇಳಿ. ಗಾಯತ್ರಿ ನೀರ್ಲಿ. ಮೊದಲ್ರಿ 14 ಕಾಯಿನ್ ಏನ್ ಇರ್ತಾವಲ್ಲಾಕ್ರಿ, ಅದ್ರೊಳಗ್ 4 ಭಾಗ ಮಾಡ್ಕೊರೋದ್ರಿ. ಆಮೇಲ್ರಿ ಆ 4 ಭಾಗ ಒಳಗ್ರಿ 2 ಭಾಗವನ್ನ ಆಚಿ ಕಡೆ 4 ಈಚಿ ಕಡೆ 4 ಹಂಗ್ ತಕ್ಡಿ ಒಳಗ್ ಹಾಕೋರೋದ್ರಿ. ಅದೇನ್ರಿ ಈಕ್ವಲ್ ಬತ್ ಅಂದ್ರಿ ಅದ್ರೊಳಗ್ ಕಾಯಿನ್ ಇಲ್ರಿ. ಅನಾದ್ಲೇರಿ ಇನ್ನ 4 2 ಗುಂಪ್ ಅದಾವಲ್ಲಾಕ್ರಿ, ಅವ್ನ್ 2 4 ಗುಂಪ್ ಮಾಡ್ಕೊರೋದ್ರಿ. ಅದ್ರೊಳಗ ಕಾಯಿನ್ ಐತೆ ಅನ್ನೋದ್ ನಮಗ್ ಗೊತ್ತೈತ್ರಿ. ಅನಾದ್ಲೇರಿ ಮತ್ 2 ಗುಂಪನ್ನ ಮತ್ ತಕಡ್ಯಾಗ ಹಾಕೋದ್ರಿ. ಇನ್ನ 2 ಗುಂಪ್ ಅಲ್ಲೇ ಅದಾವ್ರಿ. ಈಗ ತಗಡ್ಯಾಗ ಹಾಕಿದ ಏನ್ರಿ ಈಕ್ವಲ್ ಬತ್ ಅಂದ್ರಿ ಅದ್ರೊಳಗು ಕಾಯಿನ್ ಇಲ್ರಿ. ಈಕ್ವಲ್ ಬರ್ಲಿಲ್ಲ ಅಂದ್ರ ಅದ್ರೊಳಗ ಕಾಯಿನ್ ಐತ್ರಿ. ಈಗ ಈಕ್ವಲ್ ಬಂದೈತದ ನಾವ್ ಹಿಡಿದ್ರಿ, ಆದ್ರಿ ಅದನ್ ಬಿಡೋದ್ರಿ, ಅವ್ನ್ ತಗದ್ ಇಟ್ಕೊರೋದ್ರಿ. ಇನ್ನ 2 ಏನ್ ಅದಾವಲ್ಲಾಕ್ರಿ, ಅವ್ನ್ ಒಂದೊಂದ್ 4 ಗುಂಪ್ ಮಾಡ್ಕೊರೋದ್ರಿ. ಮತ್ರಿ ಅದ್ರೊಳಗಿನು 2 ಕಾಯಿನ್ ತಗೊಂಡ್ರಿ, ಈಚಿ ಕಡೆ ಒಂದ್ ತಕಡಿ ಒಳಗ್ ಹಾಕೊಳ್ಳೋದ್ರಿ. ಅದೇನ್ರಿ ಈಕ್ವಲ್ ಬತ್ ಅಂದ್ರ ಅದ್ರೊಳಗು ಕಾಯಿನ್ ಇಲ್ರಿ. ಅದೇನ್ರಿ ಈಕ್ವಲ್ ಬರ್ಲಿಲ್ಲ ಅಂದ್ರ ಅದ್ರೊಳಗ ಕಾಯಿನ್ ಐತ್ರಿ. ಈಗ್ರಿ ಈಕ್ವಲ್ ಬಂದೈತಂದ್ರಿ ಅದ್ರೊಳಗಿಂದ ಒಂದ್ ಕಾಯಿನ್ ರೀ ತಗದ್ ನಮ್ ಕಿಶೆದಾಗ ಇಟ್ಕೊರೋದ್ರಿ. ಒಂದ್ ಕಾಯಿನ್ ಅಲ್ಲೇ ತಕಡ್ಯಾಗ ಇಡೋದ್ರಿ. ಆಮೇಲ್ ಇನ್ನ ಚಲೋ ಕಾಯಿನ್ ಅಂತ ಹೇಳಿ ನಾವ್ ಯಾವ್ ಕಂಡ್ ಹಿಡ್ಕೊಂಡವಲ್ಲಾಕ್ರಿ, ಅತೋಗಿನ್ ಒಂದ್ ಕಾಯಿನ್ ರೀ ಅತೋಗ ತಕಡಿ ಒಳಗ್ ಹಾಕೊಳ್ಳೋದ್ರಿ. ಅವಾಗ್ರಿ ಅದೇನ್ರಿ ಸೇಮ್ ಬತ್ ಅಂದ್ರಿ. ಅದ್ ಸೇಮ್ ಬತ್ ಅಂದ್ರಿ ಅದ ಇನ್ನ ಒಂದ್ ಐತ್ಲಾಕ್ರಿ ಅದ್ ಕಾಯಿನ್ ರೀ. ಓಕೆ, ಯಾರಿಗೆ ನಮ್ಮ ಮೈಕ್ ವರ್ಕ್ ಆಗತ್ತಿಲ್ಲ ಅವರು ಒಂದು ನಿಮ್ದೇನೋ ಮೋಸ್ಟ್ಲಿ ಪರ್ಮಿಷನ್ ಕರೆಕ್ಟ್ ಆಗಿ ಸೆಟ್ ಆಗಿಲ್ಲ, ಅಥವಾ ನೀವಾಗ ಒಂದ್ಸಲ ಕ್ವಿಟ್ ಮಾಡಿ ಎಕ್ಸಿಟ್ ಆಗಿ ವಾಪಸ್ ಜಾಯ್ನ್ ಆಗಿ ನೋಡ್ರಿ. ಆಗು ವರ್ಕ್ ಆಗ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, ಸೆಟ್ಟಿಂಗ್ಸ್ ಚೇಂಜ್ ಮಾಡಕ್ ಹೇಳ್ಬೇಕು. ನಾ ಹೇಳಿದ್ನಲ್ಲ ನಿಮ್ಗೆ ಹೋದ್ಸಲ, ನಿಮ್ಗೆ ಈಗಾಗಲೇ ಮೆಸೇಜು ಕಳ್ಸಿದ್ರು ಪ್ರಫುಲ್ ಸರ್, ಯಾರಿಗೆ ಮೈಕ್ ಅದು ವರ್ಕ್ ಆಗತ್ತಿಲ್ಲ ಅವರು ಏನ್ ಮಾಡ್ಬೇಕು ಅಂತ ಹೇಳಿ. ಸೆಟ್ಟಿಂಗ್ಸ್ ಅವರೊಂದು ವಿಡಿಯೋನು ಮಾಡಿಬಿಟ್ಟಿದ್ರು, ಕಾಣಿಸ್ತೈತಿ ಹೆಂಗೆಲ್ಲ ಕರೆಕ್ಟ್ ಮಾಡ್ಕೋಬೇಕು ಅಂತ. ಓಕೆ, ಈಗ ನನಗೇನು ಮಾಡಕ್ ಬರಂಗಿಲ್ಲ ಕ್ಲಾಸ್ ನಡೆದಾಗ ಮೈಕ್ ವರ್ಕ್ ಆಗತ್ತಿಲ್ಲ ಅಂದ್ರೆ. ಅದಕ್ಕೆ ನೀವು ಒಂದ್ಸಲ ಭಾಳ ಅಂದ್ರೆ ಎಕ್ಸಿಟ್ ಮಾಡಿ ವಾಪಸ್ ಎಂಟ್ರಿ ಮಾಡಿ ನೋಡ್ಬೋದು ಅಷ್ಟೇ. ಓಕೆ, ಈಗ ನಾನು ಇನ್ನೊಮ್ಮೆ ಇದನ್ನ ಸರಿಯಾಗಿ ಹೇಳ್ತೀನಿ, ಕೇಳ್ಕೊಡ್ರಿ. ಈಗ ಇದನ್ನ ಯಾರಿಗಾದ್ರೂ ಈಗ ತಿಳಿದಿಲ್ಲ ಅಂತಂದ್ರೆ ನೀವು ಅಲ್ಲೇ ನನಗೆ ನಡಕ ನಿಲ್ಲಿಸಿ ಹೇಳ್ಬೋದು. ಓಕೆ, ಸೊ ಮೊದ್ಲೇನ್ ಮಾಡ್ತೀನಿ ನಾನು, 16 ಕಾಯಿನ್ ಅದಾವಲ್ಲ ಅದ್ರೊಳಗಿನ್ನು 4 ಕಾಯಿನ್ ಒಂದ್ ಕಡೆಗೆ, 4 ಕಾಯಿನ್ ಒಂದ್ ಕಡೆಗೆ ಹಾಕ್ತೀನಿ. ನೋಡ್ರಿ, 8 ಹಾಕಿ ಪ್ರಯೋಜನನೇ ಇಲ್ಲ. ಯಾಕ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಈ ತರ್ಕ ಇಂಪಾರ್ಟೆಂಟ್, ಇದು ಲಾಜಿಕ್. 8 ಹಾಕಿದ್ರಂದ್ರೆ ಏನಾಗ್ತೈತಿ, ರಿಸಲ್ಟ್ ಗೊತ್ತೈತಿ ನಿಮ್ಗೆ. 8 ಒಂದ್ ಕಡೆ 8 ಒಂದ್ ಕಡೆ ಹಾಕಿದ್ರೆ ಏನಾಗೋದೈತಿ, ಮ್ಯಾಲ ಕೆಳಗ ಆಗ್ತೈತೋ ಇಲ್ಲೋ? ಹಾಗೆ ಆಗ್ತೈತಿ. ಯಾಕಂದ್ರ ಕಳ್ಳ ಕಾಯಿನ ಎಲ್ಲರ ಒಂದ್ ಕಡೆ ಇರ್ತೈತಿ, ಎಡ್ ಕಡೆ ಇರ್ತೈತಿ, ಬಲ ಕಡೆ ಇರ್ತೈತಿ. ಅದು ವಜ್ಜರೆ ಆಕೈತಿ, ಹಗರರೆ ಆಕೈತಿ. ಹಂಗಾಗಿ ನೀವು 8 ಹಾಕಿ ಏನು ಪ್ರಯೋಜನನ ಇಲ್ಲ ಇಲ್ಲಿ. 8 ಹಾಕಿರಿ ಅಂತಂದ್ರ ನಿಮ್ಗೆ ಯಾವ್ದೇ ರೀತಿಯಿಂದ ಏನ್ ಸಿಗುದಿಲ್ಲ, ಅದರಿಂದ ಮಾಹಿತಿ ಸಿಗುದನೇ ಇಲ್ಲ ಅನ್ನೋದು ಗೊತ್ತಾಗ್ಲಿಲ್ಲ, ವೇಸ್ಟ್ ಆಗ್ತದ. 8 ಹಾಕಿರು ಸಹಿತ ನೀವು ಒಂದ್ ಕೆಳಗ್ ಆಕೈತಿ, ಒಂದ್ ಮ್ಯಾಲ ಆಕೈತಿ, ಗೊತ್ತೈತಿ ನಿಮ್ಗ.
ಕೆಳಗಿದ್ದ ಕಡೆನೂ ಇರ್ಬೋದು, ಅದು ಮ್ಯಾಲಿದ್ದ ಕಡೆಗೂ ಇರ್ಬೋದು. ಎಂಟೆಂಟ್ ಹಾಕಿ ಏನ್ ಉಪಯೋಗ? ವೇಸ್ಟ್ ಆಕೈತಿ ಸುಳ್ಳ 1,000 ರೂಪಾಯಿ ಬಾಡಿಗೆ. ಅದಕ್ಕೆ ನಾವು ಎಂಟೆಂಟ್ ಹಾಕುದನೇ ಇಲ್ಲ. ಏನ್ ಮಾಡ್ತೇವೆ ನಾವು 16ರಾಗಿಂದ ಸೀದಾ 4 ಒಂದ್ ಕಡೆಗೆ 4 ಒಂದ್ ಕಡೆಗೆ ಹಾಕ್ತೇವೆ. ಆ 4 ಹಾಕಿದಾಗ ಒಂದು ವೇಳೆ ಅವು ಸಮ ಆದುವಪ್ಪ ಅಂತಂದ್ರ ಏನರ್ಥ? ಈ 8 ಕಾಯಿನ್ಗಳು ಏನ್ 4 ಹಾಕಿದೇವಲ್ಲ, ಇವ್ ಯಾವ್ದ್ರಾಗೂ ಕಳ್ಳ ಕಾಯಿನ್ ಇಲ್ಲ ಅಂತ ಅರ್ಥ. ಇನ್ ಆ ಕಡೆ ಏನದವಲ್ಲ 8 ಕಾಯಿನ್, ಅದ್ರಾಗನ ಇರ್ಬೇಕದು. ಅರ್ಥ ಆಯ್ತು ಇಲ್ಲಿವರೆಗೆ ನಾ ಹೇಳುದು? ಹಾನ್ರಿ. ಈಗ ನಾವು ಎರಡು ಕೇಸ್ ನೋಡೋಣ. ಈಗ 2 ಕೇಸ್ ನೋಡೋಣ. ಏನ್ 2 ಕೇಸು? 16 ಕಾಯಿನ್ದಾಗಿಂದ ನಾನು ಏನ್ ಮಾಡ್ತೇನೆ ಈಗ, 4 ಕಾಯಿನ್ ಒಂದ್ ಕಡೆಗೆ ಇನ್ನೊಂದ್ ಕಡೆಗೆ 4 ಕಾಯಿನ್ ಹಾಕ್ತೇನೆ. 4 ಕಾಯಿನ್ ಒಂದ್ ಕಡೆಗೆ ಇನ್ನೊಂದ್ ಕಡೆ 4 ಕಾಯಿನ್ ಹಾಕ್ತೇನೆ. ಈಗ ಇವು ಸಮ ಬಂದು ಅಂತಂದ್ರೆ ಏನರ್ಥ? ಈ ತಕಡ್ಯಾಗ ಹಾಕಿದಂತಹ 8 ಕಾಯಿನ್ದೊಳಗೆ 4 ಹಾಕಿದನು, ಒಂದ್ ಕಡೆಗೆ 4 ಇನ್ನೊಂದ್ ಕಡೆಗೆ 4 ಹಾಕಿದನಲ್ಲ, ಈ ಯಾವ್ದು ಕಾಯಿನ್ದಾಗ ಕಳ್ಳ ಕಾಯಿನ್ ಇಲ್ಲ ಅಂತ ಅರ್ಥ. ಸಮ ಬಂದು ಅಂದ್ರೆ ಸಮ ಹೆಂಗ್ ಸಾಧ್ಯ ಐತಿ? ಕಳ್ಳ ಕಾಯಿನ್ ಎಲ್ಲರೂ ಇತ್ತಪ್ಪ ಇದ್ರಾಗ ಅಂತಂದ್ರೆ ಸಮ ಬರ್ತಿರ್ಕಿಲ್ಲ. ಅದು ಹಗರ ಹಾಕಿದ್. ಸೊ 4 ಹಾಕಿದಾಗ ಸಮ ಬಂತಪ್ಪ ಅಂತಂದ್ರೆ ಏನರ್ಥ? ಇದ್ರ ಈ 8 ಕಾಯಿನ್ಗಳದಾಗ ಕಳ್ಳ ಕಾಯಿನ್ ಇಲ್ಲ. ದಂಡಿಗೆ ಏನದಲ್ಲ 8 ಕಾಯಿನ್, ಅದ್ರಾಗ ಕಳ್ಳ ಕಾಯಿನ್ ಐತಿ ಅಂತ ಅರ್ಥ. ಒಂದ್ ವೇಳೆ ತಕಡಿ ಮ್ಯಾಲ ಕೆಳಗ ಆಗಿತ್ತಪ್ಪ, ಮ್ಯಾಲಕ್ಕ ಕೆಳಕ ಆಗಿತ್ತು ಅಂದ್ರೆ ಏನರ್ಥ? ಇವೇ 8 ಕಾಯಿನ್ದಾಗ ಕಳ್ಳ ಕಾಯಿನ್ ಐತಿ, ಕೆಳಗಿಟ್ಟಿದ್ರಾಗ ಇಲ್ಲ ಅಂತ ಅರ್ಥ ಆಯ್ತು. ಸೊ ನಮ್ಗೆ ಏನಾತ್ ನೋಡ್ರಿ, ಈಗ ಹುಡುಕೋ ಜಾಗ ಎಷ್ಟಾತೀಗ? ಮೊದಲು 16 ಹುಡುಕಬೇಕಾಗಿತ್ತು. ಈಗ ಒಮ್ಮೆ ನಮ್ಗೆ ಒಂದೇ ತೂಕ ಮಾಡಿದ ಕೂಡಲೇ ನಾನು ಹುಡುಕೋ ಜಾಗ ಎಷ್ಟಾತೀಗ? ಬರೀ 8 ಕಾಯಿನ್ಗಳು. 8ರಾಗ ಹುಡುಕ್ಯಾಡ್ಬೇಕು ನಾನು. ಸಮ ಆಗಿತ್ತು ಅಂತಂದ್ರ ಕೆಳಗಿಟ್ಟಿದ್ರಲ್ಲ 8 ಕಾಯಿನ್, ಅದ್ರಾಗ ಹುಡುಕ್ಯಾಡ್ಬೇಕು. ಸಮ ಆಗಿರ್ಕಿಲ್ಲ, ಅಸಮ ಆಗಿತ್ತು ಅಂತಂದ್ರೆ ಎಲ್ಲಿ ಹುಡುಕ್ಯಾಡ್ಬೇಕು ನಾನು? ಏನ್ ತಕಡಿಯಾಗ 8 ಕಾಯಿನ್ಗಳು ಅದಾವಲ್ಲ, ಈ ಕಡೆ 4 ಈ ಕಡೆ 4, ಈ ಉತ್ತರಾಗಿಂದ ಹುಡುಕ್ಯಾಡ್ಬೇಕು. ಸೊ ನಾನು ಹುಡುಕ್ಯಾಡೋ ಜಾಗ ಅದ, ನಾವು ಅದಕ್ಕೆ ಏನಂತೀವಿ ಇಂಗ್ಲಿಷ್ ಒಳಗ ಸರ್ಚ್ ಸ್ಪೇಸ್ ಅಂತ ಕರಿತೀವಿ. ಸರ್ಚ್ ಸ್ಪೇಸ್. ಆ ಸರ್ಚ್ ಸ್ಪೇಸ್ ಎಷ್ಟಾತ್ ನಂದು? 8 ಇಳಿತು ನೋಡಿ. 16ರಿಂದ ಒಮ್ಮೆ ನಮ್ಗೆಲ್ಲ ನಾನು ಹುಡುಕ್ಯಾಡೋ ಜಾಗಕ್ಕೆ ಎಷ್ಟು ಇಳಿತು? 8 ಇಳಿತು. ಈಗ ಯಾವ ಚಲೋ ಅದಾವ, ಯಾವ 8ರಾಗ ಹುಡುಕ್ಯಾಡ್ಬೇಕು ಅನ್ನೋದು ನಮಗ್ ಗೊತ್ತಾತ ಈಗ. ಆ ಯಾವ ಹುಡುಕ್ಯಾಡ್ಬೇಕು ಅನ್ನೋ 8 ಕಾಯಿನ್ ಐತ್ಲಾ, ಅದ್ರಾಗ ನಾ ಏನ್ ಮಾಡ್ತೇನೆ ನೋಡ್ರಿ, ಈಗ 4 ಮಾಡಂಗಿಲ್ಲ. 4 ಮಾಡಿ ಏನ್ ಪ್ರಯೋಜನನೇ ಇಲ್ಲ. ಯಾಕ 4 ಮಾಡ್ರಿ ಏನಾಕೈತಿ? ಒಂದ್ ಮೇಲೆ ಒಂದ್ ಕೆಳಗೆ ಆಗತೈತಿ, ಗೊತ್ತೈತಿ. ಯಾಕಂದ್ರೆ ಇದೇ 8ರಾಗ ಐತಿ ಕಳ್ಳ ಕಾಯಿನ್. ಅದಕ್ಕೆ ನಾ ಏನ್ ಮಾಡ್ತೀನಿ, ಈಗ ಡೈರೆಕ್ಟ್ ಆಗಿ ಎಲ್ಲಿ ಹೋಗ್ತೀನಿ? 2 ಮಾಡ್ತೀನಿ. ಈ 8ರಾಗ ಏನ್ ಹುಡುಕ್ಯಾಡ್ಬೇಕಲ್ಲ, ಅದ್ರಾಗ 2 ಮಾಡ್ತೀನಿ ನಾನು. 2 ಒಂದ್ ಕಡೆಗೆ 2 ಒಂದ್ ಕಡೆಗೆ ಹಾಕ್ತೇನೆ. ಈಗ ಅದು ಸಮ ಬಂತಪ್ಪ ಅಂತಂದ್ರ ಏನರ್ಥ? ಈ 2 4 ಏನದವಲ್ಲ ಕಾಯಿನ್, ಒಟ್ಟ ಇದ್ರಾಗ ಇಲ್ಲ ಕಳ್ಳ ಕಾಯಿನ್. ಅಸಮ ಬಂತು ಅಂದ್ರ ಇವೇ 4ರಾಗ ಐತಿ. ಸೊ ಒಮ್ಮೆ ನಮ್ಗೆಲ್ಲ ನಾನು ಹುಡುಕ್ಯಾಡೋ ಜಾಗ ಎಷ್ಟಕ್ ಬಂತ? 2 ಸಲ ತೂಕ ಆದ ಕೂಡಲೇ 4ಕ್ಕೆ ಬಂತು ನೋಡ್ರಿ. ಹುಡುಕ್ಯಾಡೋ ಜಾಗ ಎಷ್ಟು? 4ಕ್ಕೆ ಇಳಿಸಿನಿ ಒಮ್ಮೆ. ಮೊದಲು 16 ಇದ್ದದ್ದು 8ಕ್ಕೆ ಇಳಿಸಿನಿ, 8 ಇದ್ದದ 4ಕ್ಕೆ ಇಳಿಸಿನಿ. 2 ತೂಕ ಆಗಿದಾವ ನಾನು. ಈಗ ಈ 4 ಅದಾವ, ಇನ್ನು 4ರಾಗ ಹುಡುಕ್ಯಾಡ್ಬೇಕಿನ್ನ. ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ? 2 ಹಾಕುದಿಲ್ಲ. 2 ಹಾಕಿದ್ರೆ ಏನು ಉಪಯೋಗ ಇಲ್ಲ, ಮ್ಯಾಲ ಕೆಳಗೆ ಆಗೇ ಬಿಡ್ತದ, ಏನು ಉಪಯೋಗನೇ ಇಲ್ಲ. ನಾ ಏನ್ ಮಾಡ್ತೀನಿ? ಒಂದ್ ಹಾಕ್ತೇನೆ. 1 ಕಾಯಿನ್ ಒಂದ್ ಕಡೆಗೆ, ಇನ್ನೊಂದ್ ಕಾಯಿನ್ ಒಂದ್ ಕಡೆಗೆ ಹಾಕ್ತೇನೆ. ಇದು 3ನೇ ತೂಕ ನಂದು. 3ನೇ ತೂಕ ಇದು 3ನೇ ತೂಕ ನಂದು. 1 ಕಾಯಿನ್ ಹಾಕಿದ್ದೇನೆ. ಈಗ ಅವೆರಡು ಸಮ ಬಂದು ಅಂದ್ರೆ ಏನರ್ಥ? ಈ ಕೆಳಗೆ ಏನದಲ್ಲ ಲಾಸ್ಟ್ 2 ಕಾಯಿನ್ಗಳು, ಅದರಾಗಿಂದ ಯಾವ್ದೋ ಕಳ್ಳ ಕಾಯಿನ್. ಅಸಮ ಬಂತು ಅಂದ್ರ ಇವ 2ರಾಗ ಕಳ್ಳ ಕಾಯಿನ್. ಸೊ 3ನೇ ತೂಕ ಆದ ಕೂಡ ನನಗೀಗ ಎಷ್ಟು ಉಳ್ತಾವ? ಈಗ ಹುಡುಕ್ಯಾಡೋ ಬರೀ 2 ಉಳ್ತಾವ. ಈ 2ರಾಗ ಯಾವ್ದೋ ಐತೆ ಅನ್ನೋದು ಗೊತ್ತೈತಿ ನನಗೀಗ. ಇನ್ ಕರೆಕ್ಟ್ ತೂಕ ಎಷ್ಟು ಕೊಟ್ಟಿದ ನಂಗೆ ರಾಜ ಉಳಿಸಿದ ತೂಕ? ಇನ್ ಒಂದೇ ಒಂದು ತೂಕ ಉಳ್ದೈತಿ ನನ್ನ ಕಡೆ. ಒಂದು ತೂಕದಾಗ ನಾನು ಕಂಡು ಹಿಡಿಬೇಕು. ಈಗ ಇಲ್ಲಿ ಕಠಿಣ ಐತಿ ನೋಡ್ರಿ. ಈಗ 2 ಅದಾವ ಕಾಯಿನ್ಗಳು, ಇನ್ ಕಡೆಕ್ ಒಂದೇ ಒಂದ್ಸಲ ನೀವು ತೂಕ ಮಾಡ್ಬೇಕು, ಕಂಡು ಹಿಡಿಬೇಕು. ಏನ್ ಮಾಡೋದು ಅವಾಗ? ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಐತಿ ನೋಡ್ರಿ. ಕರೆಕ್ಟ್ ಮಾಡಿದಾರೆ ಎಲ್ಲಾರು. ಏನ್ ಮಾಡೋದು ಈಗ? ಆ ಉಳಿದು ಎಲ್ಲಾ ನಮಗ್ ಗೊತ್ತದಾವ್. 14 ಚಲೋ ಕಾಯಿನ್ಗಳು ಅದಾವಲ್ಲ, ಅವೆಲ್ಲ ಗೊತ್ತದಾವ. ಈಗಾಗಲೇ ದಂಡಿಗೆ ತೆಗೆದಿಟ್ಟಿದಾವ ಎಲ್ಲ ಚಲೋ ಕಾಯಿನ್ಗಳು ಅಂತ. ಅದ್ರಾಗಿಂದ ಯಾವ್ದಾರ ಒಂದು ಕಾಯಿನ್ ತಗೊಳ್ಳೋದು. ಮತ್ತೆ ಇವೆರಡದಲ್ಲ, 2ರಾಗ ಯಾವ್ದಾರ ನಾವು ಪತ್ತೆ ಹಚ್ಚಬೇಕಾಗೈತಿ ಯಾವ್ದು ಕಳ್ಳ ಕಾಯಿನ್ ಅಂತ. ಇದ್ರಾಗಿಂದ ಯಾವ್ದಾರ ಒಂದು ಕಾಯಿನ್ ತಗೊಳ್ಳೋದು.
ಒಂದ್ ಕಡೆ ಆ ಕಾಯಿನ ಒಂದ್ ಕಡೆ ಈ ಕಾಯಿನ ಹಾಕಿ ತೂಕ ಮಾಡೋದು. ಸಮ ಬಂತು ಅಂತಂದ್ರೆ ಏನಂದಂಗಾತು, ಇವೆರಡು ಚಲೋ ಕಾಯಿನ್ ಇದ್ದಂಗಾತು. ಯಾವ್ದು ಲಾಸ್ಟ್ ಉಳ್ತೈತ್ಲಾ ಅದೇ ಕಳ್ಳ ಕಾಯಿನ್. ಇವು ಎರಡು ಸಮ ಬರ್ಲಿಲ್ಲ ಅಂತಂದ್ರೆ ಏನರ್ಥ, ಈ ತಕಡ್ಯಾಗ ಏನಿತ್ತಲ್ಲ ಇನ್ನೊಂದು ಕಾಯಿನ್, ಆ 14 ಬಿಟ್ಟು ಇನ್ನೊಂದು ಯಾವ್ದು ಮೊದ್ಲಿನ ಕಾಯಿನ್ ಉಳಿದಿತ್ತಲ್ಲ ಹುಡುಕ್ಯಾಡೋದು, ಆ ಕಾಯಿನ್ ಕಳ್ಳ ಕಾಯಿನ್. ವೆರಿ ಕ್ಲೆವರ್ ನೋಡ್ರಿ. ಈಗ ಎಲ್ಲರಿಗೂ ಸ್ಪಷ್ಟ ಆಗ್ತದೆ, ಎಲ್ಲರಿಗೂ ತಿಳಿಸಿ. ಹಾನ್ರಿ ತಿಳಿತ್ರಿ. ಓಕೆ, ಸೊ ಈಗ ಯಾರಿಗಾರು ತಿಳಿದಿಲ್ಲ, ಇದ್ರೊಳಗೆ ಏನಾದ್ರು ಪ್ರಶ್ನೆ ಕೇಳ್ಬೇಕಿತ್ತು ಅಂತ ಕೈ ಎತ್ರಿ. ಸಂಕೋಚ ಮಾಡ್ಬೇಡ್ರಿ. ನಾನಷ್ಟ ಕೈ ಎತ್ತಾಕತ್ತೇನಪ್ಪಾ ಏನಪ್ಪಾ ನನ್ ಹಂಗೇನು ಸಂಕೋಚ ಮಾಡ್ಬೇಡ್ರಿ. ನೋಡ್ರಿ, ಗಣಿತ ವಿಜ್ಞಾನದೊಳಗ ನಮಗ್ ಬರ್ಲಿಲ್ಲ ಅಂದ್ರೆ ಏನು, ಯಾವ್ದೇ ವಿಷಯದಾಗೂ ಬರ್ಲಿಲ್ಲ ಅಂದ್ರೆ ಸಂಕೋಚ ಮಾಡ್ಬಾರ್ದು, ಆರಾಮಾಗಿ ಕೇಳ್ಬೇಕು. ನನ್ಗೇನೋ ತಿಳಿದಿದ್ರಿ ಇದ್ರೊಳಗೆ. ಚೈತನ್ಯ, ಯಾವ ಸ್ಟೆಪ್ ತಿಳಿಲಿಲ್ಲ ನಿನ್ಗ? ನೀನ್ ಹೇಳಿ ನೋಡಿ, ನಿಂಗೆ ಏನೇನ್ ತಿಳಿತು? ಫಸ್ಟ್ಗೆ ಏನ್ ತಿಳಿತು ಅಷ್ಟು ಹೇಳು. ನಂಗ್ 4 ಕಾಯಿನ್ ತಗೊಳ್ಬೇಕ್ರಿ, ಫಸ್ಟ್ ಡಿವೈಡ್ ಮಾಡ್ಬೇಕ್ರಿ. ಹಾ, ಈಗ 16ರಾಗೆ ನಾನು ಏನ್ ಮಾಡ್ತೀನಿ, ಯಾವ್ದಾರ 4 ಕಾಯಿನ್ ಒಂದ್ ಕಡೆ ಇಡ್ತೀನಿ, ಇನ್ನು 4 ಕಾಯಿನ್ ಇನ್ನೊಂದ್ ಕಡೆಗೆ ಇಡ್ತೀನಿ. ತೂಕ ಮಾಡ್ತೀನಿ. ಹಾ, ಅವು ಸಮ ಬಂದು ಅಂದ್ರೆ ಏನರ್ಥ? ಈಗ ತಕಡಿ ಸಮ ಬಂದೈತಿ, ಎರಡು ತಕಡಿ ಮ್ಯಾಲ ಕೆಳಗೆ ಆಗೇ ಇಲ್ಲ ಅಂದ್ರೆ ಏನರ್ಥ? ಬೇರೆ ಅಲ್ಲಿ 8 ಇರ್ತಾವಲ್ರಿ, ಅವು ಅದ್ರೊಳಗೆ ಯಾವ್ದಾರ ಇರ್ಬೋದ್ರಿ. ಕರೆಕ್ಟ್. ಇವು ಸಮ ಬರ್ಲಿಲ್ಲ, ಮ್ಯಾಲ ಕೆಳಗ ಆತು ಅಂದ್ರ ಇದ್ರೊಳಗ ಯಾವ್ದಾರ. ಕರೆಕ್ಟ್. ಸೊ ಏನ್ ಮಾಡ್ತೀವಿ ಹಂಗಾರ? 8 ಹಂಗಾರ 8 ಯಾವ ಚಲೋ ಅದಾವು, 8 ಯಾವ್ದ್ರೊಳಗೆ ಹುಡುಕ್ಯಾಡ್ಬೇಕು ಅನ್ನೋದು ಗೊತ್ತಾತ್ ನನಗ. ಯಾವ 8 ಚಲೋ ಅದಾವ ಅನ್ನೋದು ಗೊತ್ತಾತು. ಅವ್ನ ಬಾಜುಕ್ ಸರಿಸಿ 8ನ್ನ. ಓಕೆ ಚೈತನ್ಯ, ಈಗ ಸೌಂಡ್ ನಿನ್ ಹಿಂದೆ ನಾಯ್ಸ್ ಇರಬಾರ್ದು. ಹೇಳು, ಯಾರಿಗಾರು ನಾಯ್ಸ್ ಮಾಡತ್ತಾರೆ ನಾಯ್ಸ್ ಮಾಡ್ಬೇಡ ಅಂತ ಹೇಳು. ಚೈತನ್ಯ, ಈಗ ನೆಕ್ಸ್ಟ್ ಹೇಳು. ನೆಕ್ಸ್ಟ್ ಸ್ಟೆಪ್ ಈಗ ಗೊತ್ತಾತ್ ನಿನಗ? ಇಲ್ಲಿವರೆಗೆ ಗೊತ್ತಾತು 1ನೇ ಸ್ಟೆಪ್. ನೆಕ್ಸ್ಟ್ ಈಗ 8ರಾಗ ಹುಡುಕ್ಯಾಡೋದೈತಿ, ಗೊತ್ತಾಯ್ತು? ಅನ್ಮ್ಯೂಟ್ ಮಾಡಿ ಹೇಳು. ನಾವ್ ಅದ್ರೊಳಗ ಏನ್ ಮಾಡ್ಬೇಕ್ರಿ? 2 ಡಿವೈಡ್ ಮಾಡ್ಬೇಕ್ರಿ. 2 ಒಂದ್ ಕಡೆ ಹಾಕೋದಿದೆ ನೆಕ್ಸ್ಟ್ ಸ್ಟೆಪ್ ಒಳಗೆ. ಮತ್ತ ಆ ಕೂಡಲೇ ಅದ್ರೊಳಗೆ ಒಂದ್ ವೇಳೆ ಸಮ ಬರ್ಬೋದು ಅಥವಾ ಹಿಂದೆ ಮುಂದೆ ಬರ್ಬೋದ್ರಿ. ಕರೆಕ್ಟ್. ಆಮೇಲೆ ಉಳ್ದಿದ್ದ ಅವು ಇದ್ರೊಳಗೆ ಏನಾರ ಸಮ ಬಂದಿತ್ತಂತಂದ್ರಿ, ಇದ್ರೊಳಗಿಲ್ಲ, ಅವ್ ಉಳ್ಕಿದ್ 4ರೊಳಗ ಇರ್ತೈತ್ರಿ. ಇದು ಸಮ ಬರ್ಲಿಲ್ಲ ಅಂದ್ರೆ ಇದ್ರೊಳಗ ಇರ್ಬೋದು, ಅದ್ರೊಳಗಿಲ್ಲ ಅಂತ ಅತ್ತಾರಿ. ಹೌದು. ಆಮೇಲೆ ಇದ್ರೊಳಗ ಏನಾರ ಒಂದ್ ವೇಳೆ ಕಿತ್ತಂದ್ರ ಇದ್ರೊಳಗ ನಾವ್ ಏನ್ ಮಾಡ್ಬೇಕ್ರಿ? ಮತ್ತ ಒಂದೊಂದ್ ಡಿವೈಡ್ ಮಾಡ್ಬೇಕ್ರಿ. ಸೊ 4 ಆದ್ಮೇಲೆ ಎಲ್ಲಿ ಡೈರೆಕ್ಟ್ ಹೋದ್ರಿ? ಈಗ 1 ಹಾಕಿದ್ರಿ. ಕರೆಕ್ಟ್. ಆಮೇಲೆ ಮತ್ತೊಂದ್ 2 ಕಾಯಿನ್ ತಗೊಂಬೇಕ್ರಿ. ಅಲ್ಲ, ಈಗ 1 ಹಾಕಿದಾಗ ಏನಾಯ್ತು? ಮೊದಲು ಸಮ ಬಂತು ಅಂದ್ರ ಇನ್ 2 ಕಾಯಿನ್ ಉಳ್ದವಲ್ಲ ಅದ್ರೊಳಗೆ ಹುಡುಕ್ಯಾಡ್ಬೇಕು. ಸಮ ಬರ್ಲಿಲ್ಲ ಅಂದ್ರೆ ಇವ 2 ಕಾಯಿನ್ದಾಗ ಹುಡುಕ್ಯಾಡ್ಬೇಕು. ಇಷ್ಟಕ್ಕೆ ನಮ್ಗೆ ಎಷ್ಟದು 3 ತೂಕಗಳು ಆಗ್ಬಿಟ್ಟು ಇನ್ನು ಒಂದೇ ತೂಕ ಉಳ್ದೈತಿ. 2 ಕಾಯಿನ್ದಾಗ ಹುಡುಕ್ಯಾಡ್ಬೇಕು. ನಾನು 2ರಾಗ ಯಾವ್ದ್ರ ಕಳ್ದೈತಿ ಅದನ್ನ ಪತ್ತೆ ಹಚ್ಬೇಕು. ಬಟ್ ತೂಕ ಉಳ್ದೈತಿ ನನ್ನ ಕಡೆ. ಎಷ್ಟು ಮಾಡೋದು? ಒಂದೇ ಒಂದು ಉಳ್ದೈತಿ. ಅದಕ್ಕೆ ನಾನು ಇವುಗಳನ್ನ ಹೋಲಿಸಿ ಉಪಯೋಗ ಇಲ್ಲ. ಇವನ್ ಹೋಲ್ಸಂಗಿಲ್ಲ ನಾನು. ಇವನ್ ಹೋಲಿಸಿ ಏನಾಗೋದೈತಿ? ಒಂದ್ ಮ್ಯಾಲ ಕೆಳಗೆ ಆಗೋದೈತಿ. ನನಗೆ ಗೊತ್ತೈತಿ. ನಾನು ಏನ್ ಮಾಡ್ತೀನಿ, ಇದ್ರಾಗಿಂದ ಯಾವ್ದಾರ ಒಂದು ಕಾಯಿನ್ ತಗೋತೀನಿ. ನನಗೆ ಚಲೋ ಇಲ್ಲಲ್ಲ ಕಾಯಿನ್ಗಳು 14 ಸೈಡ್ಗೆ ಇಟ್ಟಿದ್ದಲ್ಲ, ಅದ್ರಾಗಿಂದ ಒಂದು ಕಾಯಿನ್ ತಗೋತೀನಿ. ಅವ್ 2 ಇಟ್ಟು ತೂಕ ಮಾಡ್ತೀನಿ. ಅವ್ ಸಮ ಬಂದು ಅಂದ್ರೆ ಈ 1 ಕಾಯಿನ್ ಕೆಳಗಿತ್ತಲ್ಲ ಅದು ಕಳ್ಳ ಕಾಯಿನ್. ಸಮ ಬರ್ಲಿಲ್ಲ ಅಂದ್ರೆ ಇಲ್ಲೇನ್ ಇಟ್ಟಿದ್ನಲ್ಲ ಅದೇ ಕಳ್ಳ ಕಾಯಿನ್. ಗೊತ್ತಾಯ್ತು? ಗುಡ್. ಓಕೆ, ಸೊ ಇದನ್ನ ಯಾಕೆ ನಾನು ನಿಮಗೆ ಪಜಲ್ಸ್ ಹೇಳಾಕತ್ತೀನಿ? ನಿಮ್ಗೆ ಅನ್ಸ್ಬೋದು ಏನಪ್ಪಾ ಇವರು 9th ನಮ್ಗೆ ಗಣಿತ ಬೇರೆ ಐತಿ, ಗಣಿತ ಬೇರೆ, ಇದು ಬೇರೆ, ಇದೇನೋ ಹೇಳಾಕತ್ತಾರಲ್ಲ ಸರ್ ಅಂತ. ನಾನು ನಿಮಗೆ ರೆಡಿ ಮಾಡತ್ತೇನೆ ನಿಮ್ಮ ಬ್ರೈನ್ ಅನ್ನ. ಓಕೆ, ಸೊ ಕೆಲವೊಂದು ರೀತಿ ಥಿಂಕಿಂಗ್ ಪ್ರಾಸೆಸ್ ಇರ್ತದೆ. ನಾವು ಅದಕ್ಕೆ ಏನಂತೇವೆ? ಕಾಂಬಿನೇಟೋರಿಯಲ್ ಥಿಂಕಿಂಗ್ ಪ್ರಾಸೆಸ್ ಅಂದ್ರೆ ಲೆಕ್ಕಿಸೋದು. ಇನ್ನೊಂದು ಸ್ಪೇಷಿಯಲ್ ಜಾಮೆಟ್ರಿಕಲ್ ಥಿಂಕಿಂಗ್ ಪ್ರಾಸೆಸ್, ಇಮ್ಯಾಜಿನ್ ಮಾಡಿ ಸ್ಪೇಸ್ ಬಗ್ಗೆ ಇಮ್ಯಾಜಿನ್ ಮಾಡೋದು. ಇನ್ನೊಂದು ಪ್ಯಾಟರ್ನ್ ಬೇಸ್ಡ್ ಥಿಂಕಿಂಗ್ ಪ್ರೊಸೆಸ್, ಪ್ಯಾಟರ್ನ್ಗಳನ್ನ ಗುರ್ತು ಹಚ್ಚೋದು. ಈ ಥಿಂಕಿಂಗ್ ಕೆಲವೊಂದು ರೀತಿಯಿಂದ ಥಿಂಕಿಂಗ್ ನಾವು ಡೆವಲಪ್ ಮಾಡಿದೀವಿ ಅಂತಂದ್ರೆ
ಥಿಂಕಿಂಗ್ ನಿಮ್ ಡೆವಲಪ್ ಮಾಡಿದ್ರೆ ಅಂದ್ರೆ ನಿಮ್ದು ಮುಂದಿನ ಗಣಿತದ ಜರ್ನಿ ಬಹಳ ಸುಲಭ ಆಗ್ಬಿಡ್ತೈತಿ. ಬಹಳ ಅಂದ್ರೆ ಬಹಳ ಸುಲಭ ಆಗ್ಬಿಡ್ತೈತಿ. ಇಲ್ಲದೆ ಹೋದ್ರೆ ನಿಮ್ಗೆ ಗಣಿತ ಏನಾಗ್ಬಿಡ್ತೈತಿ, ಬೋರಿಂಗು ಆಕೈತಿ, ಕಠಿಣ ಆಕೈತಿ ಎರಡು. ಇದು ಇಂಟ್ರೆಸ್ಟಿಂಗು ಆಕೈತಿ, ನಿಮ್ಗೆ ಗಣಿತ ಈಸಿನೂ ಆಕೈತಿ. ಓಕೆ, ಸೊ ಈಗ ನಾನು ಈ ತರ ನಿಮ್ಗೆ ಬೇರೆ ಬೇರೆ ಪಜಲ್ ಎಂಜಾಯ್ ಮಾಡಕತ್ತಿರಲ್ಲ, ಇದನ್ನ ಎಂಜಾಯ್ ಮಾಡ್ಕೊಂತ ಹೋಗ್ರಿ. ಆಕ್ಚುಲಿ ನೀವು ಗಣಿತ ಎಂಜಾಯ್ ಮಾಡ್ಕೊಂತಾನ ಅಗದಿ ಪರ್ಫೆಕ್ಟ್ ಆಗಿ. ಸೊ ಗಣಿತ ಅಂದ್ರೆ ಬೋರಿಂಗ್ ಆಗ್ಬೇಕ್ರಿ ಅಂತಲ್ಲ, ಗಣಿತ ಅಂದ್ರೆ ಹೆಚ್ಚಾನೆಚ್ಚ ಬೋರಿಂಗ್ ಆಗ್ಬೇಕ್ರಿ ಅಂತಲ್ಲ. ಗಣಿತ ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗ್ಬೇಕು, ಅದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗ್ಬೇಕು. ಓಕೆ, ಸೊ ಈ ತರದ ಪಜಲ್ಗಳನ್ನ ನಾನು ಏನ್ ಮಾಡ್ತಿರ್ತೇನೆ, ನಿಮ್ಗೆ ಅವಾಗ ಅವಾಗ ಕೊಡ್ತಿರ್ತೀನಿ. ಅದರಿಂದ ನಿಮ್ ಥಿಂಕಿಂಗ್ ಡೆವಲಪ್ ಆಕೈತಿ, ಅದರಿಂದ ನಿಮ್ಗೆ ಗಣಿತ ಈಸಿ ಆಕೈತಿ. ಇದ್ರ ಜೊತೆಗೆ ನಾ ಏನ್ ಮಾಡ್ತೀನಪ್ಪ, ಈ ತಿಂಗಳು ನಿಮ್ದು ಆಕ್ಚುಲ್ 9th ಸಿಲೆಬಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ತಿಂಗಳೆಲ್ಲ ಪೂರ್ತಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನಿಮ್ಗೆ ಬೇಸಿಕ್ಸ್ ಎಲ್ಲ ಕರೆಕ್ಟ್ ಗಟ್ಟದಾವೋ ಇಲ್ಲೋ ನಿಮ್ಗೆ ಗಣಿತದೊಳಗೆ ಅದನ್ನ ನೋಡ್ತೀವಿ. ಸೊ ಇವತ್ತು ಆ ತರನ ಒಂದು ಬೇಸಿಕ್ ಒಂದು ಕಾನ್ಸೆಪ್ಟ್ ಅನ್ನು ನೋಡೋಣ. ಅದೇನಪ್ಪಾ ಅಂತಂದ್ರ ಭಿನ್ನರಾಶಿಗಳು. ಸೊ ನಾನು ಸ್ಲೈಡ್ ಶೇರ್ ಮಾಡ್ತೀನಿ. ಓಕೆ, ಈಗ ಸಂಖ್ಯೆಗಳನ್ನೆಲ್ಲ ನೀವು ಆಲ್ಮೋಸ್ಟ್ ಒಂದನೇತಿಂದ ಯೂಸ್ ಮಾಡಕತ್ತೀರಿ. ಸಂಖ್ಯೆಗಳನ್ನ ಎದಕ್ಕೆ ಬಳಸ್ತೇವೆ ನಾವು? ವಸ್ತುಗಳನ್ನ ಹೇಳಲಿಕ್ಕೆ, 1 ಹಣ್ಣು, 2 ಹಣ್ಣು, 4 ಹಣ್ಣು, 10 ಹಣ್ಣು. ಮನುಷ್ಯರನ್ನ ಹೇಳಲಿಕ್ಕೆ, ಒಬ್ಬ ಮನುಷ್ಯ, 10 ಮನುಷ್ಯರು, ಅಥವಾ ಏನೇ ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಅದು. ಅವನ್ನ ಹೇಳಲಿಕ್ಕೆ, ಅಥವಾ ನಾವು ವೋಲ್ಟೇಜ್ ಹೇಳಲಿಕ್ಕೆ ಬಳಸ್ಬೋದು. 10 ವೋಲ್ಟು, 220 ವೋಲ್ಟು, ಆಂಪಿಯರ್ ಕರೆಂಟ್ ಹೇಳಲಿಕ್ಕೆ ಬಳಸ್ಬೋದು. ಟೈಮ್ ಹೇಳಲಿಕ್ಕೆ 1 ತಾಸು, 2 ತಾಸು, ಬೇರೆ ಬೇರೆ ಸಂಗತಿಗಳನ್ನ ಹೇಳಲಿಕ್ಕೆ ನಾವು ಈ ಸಂಖ್ಯೆಗಳನ್ನ ಬಳಸ್ತೇವೆ. ಸೊ ಇದನ್ನ ಫಸ್ಟಿಗೆ ನೀವು ಕಲ್ತಿರ್ತೀರಿ, ಯಾವ ಪೂರ್ಣ ಸಂಖ್ಯೆಗಳನ್ನ. ಹೌದು, 1, 2, 3, 4 ಇವೆಲ್ಲ ಏನು ಧನ ಪೂರ್ಣಾಂಕಗಳಿವೆಲ್ಲವು, ಧನ ಪೂರ್ಣಾಂಕಗಳು. ಬಟ್ ಇದರಿಂದ ಏನ್ ನಾವು ಹೇಳ್ಬೋದು, ಇಂಥ ಪೂರ್ಣ ಪರಿಮಾಣಗಳನ್ನ ಮಾತ್ರ ಹೇಳ್ಬೋದು. ಕಾಣಿಸಕ್ತೈತೆ ಎಲ್ಲರಿಗೂ? ಆರೆಂಜ್ ಹಣ್ಣುಗಳು ಕಾಣಕತ್ತಿದವು. ಸರಿ, ಪೂರ್ಣ ಸಂಖ್ಯೆಗಳು ಝೀರೋದಿಂದ ಸ್ಟಾರ್ಟ್ ಆಗ್ತಾವಲ್ರಿ? ಪೂರ್ಣ ಸಂಖ್ಯೆ ಜೀರೋದಿಂದ ಬರ್ತೈತ್ರಿ ಸರ್. ನಾನು ಸ್ವಾಭಾವಿಕ ಸಂಖ್ಯೆ ರೀ ಹಂಗಂದ್ರೆ ರೀ. ಕರೆಕ್ಟ್ ಸ್ವಾಭಾವಿಕ ಸಂಖ್ಯೆಗಳು. ಅಥವಾ ನಾವೇನ್ ಅನ್ಬೋದು, ಇದಕ್ಕ ಧನ ಪೂರ್ಣಾಂಕಗಳು ಅಂತ ಅನ್ಬೋದು. 0 ಏನಾಗುದಿಲ್ಲ, ಧನ ಆಗುದಿಲ್ಲ. ಧನ ಪೂರ್ಣಾಂಕನು ಅಲ್ರಿ, ಹಾನ್ರಿ. ಮಾತ್ರ ಹೇಳ್ಬೋದು, ಪೂರ್ಣ ಪರಿಮಾಣಗಳನ್ನ ಮಾತ್ರ ಹೇಳ್ಬೋದು. ಈ ತರದ್ದು ಸಪೋಸ್ ನಮ್ಗೆ ಈ ತರದ ಪರಿಮಾಣಗಳನ್ನ ಹೇಳ್ಬೇಕಾಗಿತ್ತು, ನಾವು ಏನಾಗೈತಿ, ಇವು ಫ್ರಾಕ್ಷನಲ್ ಅಂತ ಕರಿತೀವಿ. ಅಂದ್ರೆ ಏನು, ತುಂಡಾಗಿದ್ದ ಪರಿಮಾಣಗಳನ್ನ ಇಷ್ಟು ಹಣ್ಣಪ್ಪ ಅಂತ ಹೇಳ್ಬೇಕು. ಅದಕ್ಕೆ ನಮ್ಗೆ ಏನ್ ಬೇಕು, ಹೊಸ ಸಂಖ್ಯೆಗಳು. ಹೊಸ ಸಂಖ್ಯೆಗಳು ಹೆಂಗಿರ್ತಾವ, ಅವು ಇಂಥವನ್ನ ಹೇಳಕ್. ಫಾರ್ ಎಕ್ಸಾಂಪಲ್, ಈಗ ಎಲ್ಲಾಗಿತ್ತು, 1 ಐತಿ, ಮ್ಯಾಲ ಅರ್ಧ ಐತಿ, 1ರ ಮೇಲೆ ಅರ್ಧಾದ ಮೇಲೆ ಮತ್ತೆ ಗಿರ್ದ ಐತಿ. ಈ ತರ ಐತಿ, 1 ಪೂರ್ತಿ ಹಣ್ಣು ಐತಿ, ಆಮೇಲೆ ಅರ್ಧ ಐತಿ, ಆಮೇಲೆ ಮತ್ತೆ ಗಿರ್ದ ಐತಿ. ಅರ್ಧ ಗಿರ್ದ ಶಬ್ದಗಳು ಗೊತ್ತಾಗ್ತಾವ ನಿಮಗ? ಬೆಂಗಳೂರು ಕಡೆ ಕಾಲು ಭಾಗ ಅಂತ ಕರೀತಾರೆ. ಈ ತರ ನೀವು ಸಂಖ್ಯೆಗಳನ್ನ, ಈ ತರ ಪರಿಮಾಣಗಳನ್ನ ಹೇಳ್ಬೇಕಾಗಿತ್ತಪ್ಪ. ಇಷ್ಟು ನನಗೆ ಹಣ್ಣು ಬೇಕು, ಅಥವಾ ಇಷ್ಟು ನನಗೆ ಏನೋ ಒಂದು ಜಾಗ ಸಿಕ್ಕೈತಿ ಅಂತ ಹೇಳ್ಬೇಕಾದ್ರೆ ನಮ್ಗೆ ಏನ್ ಬೇಕಾಕತಿ, ಈ ಕೇವಲ ನಿಮ್ಗ ಸ್ವಾಭಾವಿಕ ಸಂಖ್ಯೆಗಳದಲ್ಲ, ಅವನ್ನ ಡೈರೆಕ್ಟ್ ಆಗಿ ನಾನು ಉಪಯೋಗಿಸಕ್ ಬರಂಗಿಲ್ಲ ಈಗ. ಸೊ ಅದಕ್ಕೆ ಏನ್ ಮಾಡಿದಾರು ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಸೊ ಈಗ ನೀವು ಯಾರು ಹೇಳ್ತೀರಿ, ಈಗ ಇಲ್ಲಿ ಐತಲ್ಲ, ಇಲ್ಲಿ ಇದು ಗಿರ್ದ ಐತಿ ತಿಳ್ಕೊಂಡು, 1 ಐತಿ, ಆಮೇಲೆ ಅರ್ಧ ಐತಿ, ಗಿರ್ದ ಐತಿ. ಇದನ್ನ ನೀವು ಹೆಂಗ್ ಬರೀಬಹುದು? ಯಾರಾದ್ರೂ ಹೇಳ್ತೀರಿ ಇಷ್ಟು ಹಣ್ಣು ಅಂತ ಹೆಂಗ್? ಸರಿ, ನಾ ಹೇಳ್ತೇನೆ. ಚಾಟ್ನಾಗ ಟೈಪ್ ಮಾಡ್ರಿ, ಎಲ್ಲರೂ ಚಾಟ್ನಾಗ ಟೈಪ್ ಮಾಡ್ರಿ. ಯಾವ ತರ ಅದನ್ನ ನೀವು ಹೇಳ್ತೀರಿ, ಯಾವ ತರ ಹೇಳ್ತೀರಿ ನೀವು? ಚಾಟ್ನಾಗ ಟೈಪ್ ಮಾಡಿ. ಸರಿ, ಚಾಟ್ ಮಾಡಕ್ ಬರ್ವಾತ್ರಿ? ನಾ ಹೇಳ್ತೇನ್ರಿ. ಸರಿ, ನಾ ಹೇಳ್ತೇನ್ರಿ. ಓಕೆ, ಇಲ್ಲಿ ಓಕೆ, ಇಲ್ಲೇ ಹರ್ಷಿತಾ ನೀನು 4/3 ಅಂತ ಬರ್ದಿ. 4/3 ಹೆಂಗ ಆಕೈತಿದು? ಹರ್ಷಿತಾ ಅಂಗಡಿ 4/3. 4ನೇ 3.
4ನೇ 3 ಹೆಂಗಾಗತ್ತದು? ಹೌದ್ ಸರ್, 1 3 ಚೈತನ್ಯ 4/1 ಅಂತ ಬರ್ತೀನಿ. 1 3 ಸರ್. ನಾನ್ ಯಾವ್ದು ಹೇಳಕತ್ತೀನಿ ಇಲ್ಲಿ ಇದಾವಲ್ಲ, ಇದು ಒಂದ್ ಹಣ್ಣು ಐತಿ, ಮ್ಯಾಲ ಅರ್ಧ ಹಣ್ಣು ಐತಿ, ಮ್ಯಾಲ ಗಿರ್ದ ಹಣ್ಣು ಐತಿ. ಹಾ ಗೊತ್ತ. ನಾ ಹೇಳ್ತೇನೆ. ನೋಡ್ರಿ, ಎಲ್ಲಾ ಬೇರೆ ಬೇರೆ ಎಲ್ಲಾ ಸರಿ ನಾ ಹೇಳ್ತೇನ್ರಿ. ಬೇರೆ ಬೇರೆ ಉತ್ತರ ಬರ. ಸರಿ ನಾ ಹೇಳ್ತೇನೆ. ಸರಿ ನಾ ಹೇಳ್ತೇನೆ. ನೋಡ್ರಿ, ಸರಿ ಮಹಾದೇವಿ ಕುಂತಿ ಕಟ್ಟಿ ನಾ ಅಲ್ಲ ಇಲ್ಲಿ ಟೈಪ್ ಮಾಡಕತ್ತಿರಲ್ಲ, ಇಲ್ಲಿ ಮೊದಲು ನೋಡಕ್ ನನ್ಗೆ ಸರಿ, ನಾ ಹೇಳ್ತೇನೆ. ಭಿನ್ನ ರಾಶಿಗಳು ಗಟ್ಟಿಲ್ಲ ನಿಮ್ದು. ನನ್ ಆನ್ಸರ್ ನನಗೆ ಟೈಪ್ ಮಾಡಕ್ ಬರವತ್ರಿ, ನಾ ಹೇಳ್ತೇನೆ. ಹೇಳು. ಯಾರು ಈಗ ಯಾರಿಗೆ ಟೈಪ್ ಮಾಡಕ್ ಯಾರಿಗೆ ಬಂದಿಲ್ಲ ಅವ್ರಷ್ಟೇ ಹೇಳ್ರಿ. 1 ಪೂರ್ಣಾಂಕ 2ನೇ 1. ಅಲ್ಲ, 2ನೇ 1 ಅಂದ್ರೆ ಏನರ್ಥ? ನಾ ಹೇಳ್ತೇನೆ. ಸರಿ ನಾ ಬಹಳಷ್ಟು ತಪ್ಪುಗಳನ್ನ ಬರಕತ್ತಾವ ಇಲ್ಲೆಲ್ಲ. Okay, ಈಗ ಸ್ವಲ್ಪ ಎಲ್ಲರೂ ಮೂಟ್ ಮಾಡ್ರಿ. ಈಗ ನಾನು ಎದಕ್ಕೆ ಇದನ್ನ ಕ್ವಶನ್ ಕೇಳಿದ್ನಪ್ಪ ಅಂದ್ರೆ, ನಿಮಗೆ ಭಿನ್ನ ರಾಶಿಗಳು ಎಷ್ಟು ಗಟ್ಟಿದಾವು ಎಷ್ಟು ಅಂತ ಇಲ್ಲೆಲ್ಲ ಆನ್ಸರ್ ನೋಡಿದಾಗ ನನಗೆ ಗೊತ್ತಾಯ್ತು. 80ರೊಳಗ ನಿಮ್ಗೆ ಇಲ್ಲಿ ಹೆಚ್ಚಾನೆಚ್ಚ ಆನ್ಸರ್ಗಳು ಇರ್ಲಿ, ಒಬ್ರು ಇಬ್ರು ಕರೆಕ್ಟ್ ಇದ್ದೀರಿ, ಇಲ್ಲ ಅಂತಿಲ್ಲ. ಆದ್ರೆ ಏನಿಲ್ಲ, ಟೈಪ್ ಏನು 2/3 ಈ ತರ ನೀವು ಮಿಶ್ರ ಭಿನ್ನ ರಾಶಿಯಾಗಿ ಬರೆಯಕ್ ಹೋಗ್ಬೇಡ್ರಿ. ಸಿಂಪಲ್ ಆಗಿ ನೀವು ಒಂದು ವಿಷಮ ಭಿನ್ನ ರಾಶಿಯಾಗಿ ಬರಿಬಹುದು. ಹಾಫ್ ಅಂತ ಯಾರು ಬರೆಯಕತ್ತೀರಿ ಇಲ್ಲಿ? ಹಾಫ್ ಹೆಂಗ ಆಗ್ತೈತಿ? ಇದು ಒಂದ್ ಹಣ್ಣು ಸಿಕ್ಕೈತಿ, ಮ್ಯಾಲ ಅರ್ಧ ಹಣ್ಣು ಸಿಕ್ಕೈತಿ, ಮ್ಯಾಲ ಗಿರ್ದ ಹಣ್ಣು ಸಿಕ್ಕೈತಿ, ಇದೆಲ್ಲ ಕೂಡಿ ಬರೀ ಅರ್ಧ ಹಣ್ಣು ಕೊಟ್ಟಂಗ ಆಯ್ತು ನಿಮ್ಗ. ವೀರೇಶ್ ಯಾಕೆ ಹಾಫ್ ಅಂತ ಬರ್ದಿ ನೀನು? ಹಾಫ್ ಅಷ್ಟ? ಕೆಲವೊಬ್ರು ಇಲ್ಲಿ ಬರ್ದಿರಿ ಬರೀ 1/2 ಅಂತ ಬರ್ದಿರಿ, 7/8 ಅಂತ ಬರ್ದಿರಿ, 3/4 ಅಂತ ಬರ್ದಿರಿ. ನೋಡ್ರಿ, ಹಂಗಾದ್ರೆ ನಿಮ್ಗೆ ಏನಿಲ್ಲ ನೋಡ್ರಿ, ಗೊತ್ತಾಯ್ತು ನನಗೆ ಭಿನ್ನ ರಾಶಿಗಳು ಸರಿಯಾಗಿ ಅರ್ಥ ಆಗಿಲ್ಲ. ಸ್ವಲ್ಪ ಏಕಾಗ್ರತೆಯಿಂದ ಕೇಳ್ಬೇಕು. ಈಗ ಸ್ವಲ್ಪ ಏಕಾಗ್ರತೆಯಿಂದ ಕ್ಲಾಸ್ ಅನ್ನ ಅದಕ್ಕೆ ನೀವು ಕೇಳ್ಕೊಬೇಕೀಗ. ಈ ಭಿನ್ನ ರಾಶಿಗಳು ಗೊತ್ತಿರ್ಲಿಲ್ಲ ಅಂದ್ರೆ ಈಗ ಆಮೇಲೆ ನಿಮ್ಗೆ 3x/4 ಅಥವಾ 3x²/4 ಅಥವಾ 3x²/4 ಪ್ಲಸ್ x²/16 ಹಿಂಗೆಲ್ಲ ಕೊಟ್ಟು ಬಿಟ್ರಂದ್ರ ನಿಮ್ಗೆ ಏನು ಅರ್ಥನ ಆಗುದಿಲ್ಲ. ಈಗ ಬರೆಯೋದನ್ನ ನಿಲ್ಲಿಸ್ಬಿಡ್ರಿ. ಯಾರು ಈಗ ಏಕಾಗ್ರತೆಯಿಂದ ಕೇಳ್ಕೊಳ್ಬೇಕು ಅವ್ರಿಗೆ ಏನ್ ಮಾಡ್ಬೇಕು, ಬರೆಯೋದನ್ನೆಲ್ಲ ನಿಲ್ಲಿಸಿ ಏಕಾಗ್ರತೆಯಿಂದ ಕೇಳ್ಕೊಳ್ರಿ. ಬಹಳ ಕ್ಲಾಸ್ನ ಏಕಾಗ್ರತೆಯಿಂದ ಕೇಳ್ಕೊಳ್ರಿ. ಸೊ ಇಂಥವನ್ನೆಲ್ಲ ಬರೆಯೋದಕ್ಕ ನಮ್ಗೆ ಏನ್ ಬೇಕಾಕತಿ? ಹೊಸ ತರ ಸಂಖ್ಯೆಗಳು, ಅವು ಸಹಿತ ಸಂಖ್ಯೆಗಳ ಹೊಸ ತರ ಸಂಖ್ಯೆಗಳು ಬೇಕು. ಅವಕ್ಕ ಸಂಖ್ಯೆಗಳಿಗೆ ನಾವು ಮ್ಯಾಲೊಂದು ಕೆಳಗೊಂದು ಅಲ್ಲ, ಅವು ಎಲ್ಲಾ ಕೂಡ ಒಂದೇ ಸಂಖ್ಯೆ. ಅವು ಭಿನ್ನ ರಾಶಿಗಳು. ಅವನ್ನ ಮೊದಲ ಹೆಂಗ್ ಬರಿತೀವಿ, ಅದರ ಅರ್ಥ ಏನೋದನ್ನು ಸ್ವಲ್ಪ ನೋಡ್ಕೊಂಡು. ಈಗ ನನಗೆ ಈ ತರದ ಒಂದು ಪರಿಮಾಣವನ್ನು ಸೂಚಿಸಬೇಕಾಗಿತ್ತು. ಇಲ್ಲೇನೈತಿ? ಈಗ ಅರ್ಧ ಐತಿ. ಅರ್ಧ ಏನಾಗಿರ್ಬೋದು? ಅರ್ಧ ಪಿಜ್ಜಾ ಐತಿದೆ. ಬಟ್ ಅರ್ಧ ಹಣ್ಣು ಇರ್ಬೋದು, ಅರ್ಧ ಪಿಜ್ಜಾ ಇರ್ಬೋದು, ಅರ್ಧ ಏನೋ ಇರ್ಬೋದು, ಬೇಕಾದ ವಸ್ತು ಇರ್ಬೋದು. ಈ ಅರ್ಧ ಅನ್ನೋದನ್ನ ಹೆಂಗ್ ಸೂಚಿಸ್ಬೇಕು ನಾನು? ಅರ್ಧನ ಹೆಂಗ್ ಸೂಚಿಸ್ತೇನೆ ನಾನು? 1/2. ನಿಮ್ಗೆಲ್ಲರಿಗೂ ಗೊತ್ತೈತಿ, 1/2 ಅನ್ನೋದು ಸೂಚಿಸ್ತೇನೆ. ಇದು ಏನ್ ಹೇಳಕತ್ತೈತಿ ಇಲ್ಲಿ? ಇದ್ರೊಳಗೆ 2 ಭಾಗ ಅದಾವ ನೋಡಕ್. ನೀವು 2 ಸಂಖ್ಯೆ ಅಲ್ಲ, ನೆನಪಿರ್ಲಿ, ಇದು 2 ಸಂಖ್ಯೆ ಅಲ್ಲ. ಇದು 1/2 ಅನ್ನೋದೀಗ ಒಂದೇ ಸಂಖ್ಯೆ. ಇದು ಒಂದೇ ಸಂಖ್ಯೆ. ಹೆಂಗೆ ನಿಮಗೀಗ 1 2 3 4 ಈ ತರ ನಿಮ್ಗ ಪೂರ್ಣ ಸಂಖ್ಯೆಗಳಿದ್ವು, ಅದೇ ರೀತಿಯಾಗಿ ಪೂರ್ಣ ಸಂಖ್ಯೆಗಳು ಹೇಗಿದ್ವು ಹಂಗೆ ಇಲ್ಲಿ ಇದೆಲ್ಲ ಕೂಡಿ ಒಂದು ಸಂಖ್ಯೆ. ಇಲ್ಲಿ 2 ಸಂಖ್ಯೆಗಳು ಇಲ್ಲ. ಇಲ್ಲಿ ಈ ಸಂಖ್ಯೆ ಏನ್ ಹೇಳಾಕತ್ತೈತಿ? 1/2. ಇದನ್ನ ನೋಡೋಣ. ಇದ್ರೊಳಗೆ 2 ಭಾಗ ಅದಾವ. ನಾವು ನೋಡಾಕಿದ್ದು 2 ಭಾಗ ಅದಾವ, ಛೇದ ಮತ್ತು ಅಂಶ. ನಾವು ಅದಕ್ಕ ಅಂಶಕ್ಕೆ ಏನಂತೀವಿ ಇಂಗ್ಲಿಷ್ ಒಳಗ? ನ್ಯೂಮರೇಟರ್ ಅಂತ ಕರಿತೀವಿ. ಛೇದಕ್ಕ ಡಿನಾಮಿನೇಟರ್ ಅಂತ ಕರಿತೀವಿ. ಅಂಶ ಮತ್ತು ಛೇದ. ಇದು ಏನ್ ಹೇಳಾಕತ್ತೈತಿ? ಈಗ ಛೇದ ಏನ್ ಹೇಳಾಕತ್ತೈತಿ? ಒಂದು ವಸ್ತುವಿನೊಳಗೆ ನಾನು ಎಷ್ಟು ಸಮನಾದ ಭಾಗಗಳನ್ನ ಮಾಡಿದ್ದೀನಿ. ಅಂಶ ಏನ್ ಹೇಳಾಕತ್ತಿದ್ದೀನಿ? ಎಷ್ಟು ಅದರಾಗಿಂದ ಪರಿಮಾಣವನ್ನ ನಾನು ತಗೊಂಡಿದ್ದೀನಿ. ಸೊ 1/2 ಮೀನಿಂಗ್ ಏನಪ್ಪಾ? ಯಾವುದೇ ಒಂದು ವಸ್ತು ಐತಿ, ಅದೊಂದು ಪೂರ್ತಿಯಾದ ವಸ್ತು ಐತಿ. ಆ ಪೂರ್ತಿಯಾದ ವಸ್ತು ಒಳಗ 2 ಸಮನಾದ ಭಾಗಗಳನ್ನು ಮಾಡಿ 1 ಭಾಗ ತಗೊಂಡ್ರೆ ಎಷ್ಟು ಸಿಗ್ತೈತೋ ಅಷ್ಟು. ಇದೆಲ್ಲ ಕೂಡ ಒಂದೇ ಸಂಖ್ಯೆ. ನೆನಪಿರ್ಲಿ, ಇದು 1 ಬೇರೆ 2 ಬೇರೆ ಅಲ್ಲ.
ನೀವು ಮುಂದೆ ಹೋದಂಗೆ ಈಗ ಮೊದಲು ಏನ್ ಕಲಿತೀರಿ ನೀವು ಹೇಳಿದ್ರಲ್ಲ ಈಗ ಸ್ವಾಭಾವಿಕ ಸಂಖ್ಯೆಗಳನ್ನು ಸರಿ ಇನ್ನೊಂದ್ಸಲಿ ಹೇಳ್ರಿ ತಿಳಿವಾತ್ರಿ. ಓಕೆ ಹೇಳ್ತೀನಿ. ಸೊ ಮೊದಲು ನೀವೀಗ ಸ್ವಾಭಾವಿಕ ಸಂಖ್ಯೆಗಳನ್ನ ಕಲ್ತ್ರಿ, ಯಾವುದು 1 2 3 4 ಈ ತರ ಕಲ್ತ್ರಿ. ಆಮೇಲೆ ಪೂರ್ಣಾಂಕದೊಳಗೆ ನೀವೇನ್ ಮಾಡಿದ್ರಿ, 0 ಸಹಿತ ಸೇರಿಸ್ಕೊಂಡ್ರಿ. ಅದಾದ್ಮೇಲೆ ಏನ್ ಮಾಡ್ತೀರಿ ನೀವು, ಇವಿಷ್ಟ ಸಾಕಾಗುದಿಲ್ಲ ನಿಮ್ಗೆ. ಅದಾದ್ಮೇಲೆ ಏನ್ ಮಾಡ್ತೀರಿ, ಅರ್ಧ ಈ ಹೋಳುಗಳನ್ನು, ಅಫ್ಕೋರ್ಸ್ ಋಣ ಸಂಖ್ಯೆಗಳು ಬರ್ತಾವ. ಅದಕ್ಕಿಂತ ಮೊದಲು ಹೋಳು ಅಂದ್ರೇನು, ಗಿರ್ದ, ಅರ್ಧ, ಕೋಣ, ಸವ ಇವನ್ ಹೇಳಾಕ ನಮಗೇನ್ ಬೇಕಾಕತಿ, ಈ ಭಿನ್ನರಾಶಿಗಳನ್ನು ಬಳಸ್ತೀವಿ. ಭಿನ್ನರಾಶಿಗಳು. ಓಕೆ, ಈಗ ಸದ್ಯ ಭಿನ್ನರಾಶಿ. ಓಕೆ, ಅವೆಲ್ಲ ಶಬ್ದಗಳನ್ನು ಬಹಳಷ್ಟು ತಗೊಂಡ್ಬರೋದು ಬೇಡ. ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು ಅಂತೆಲ್ಲ ಹೇಳ್ಬೇಕಾಕತಿ. ಈಗ ಇಂಟ್ಯೂಟಿವ್ ಆಗಿ ಸಿಂಪಲ್ ಆಗಿ ತಿಳ್ಕೊಳ್ಬೇಕು. ಇದಕ್ಕೆ ನಾವು ಸಿಂಪಲ್ ಆಗಿ ಭಿನ್ನರಾಶಿಗಳನ್ನ ಅಂತ ನೋಡಿ. ಅಫ್ಕೋರ್ಸ್ ಎಲ್ಲಾ ಭಿನ್ನರಾಶಿಗಳು ಏನು ರ್ಯಾಷನಲ್ ನಂಬರ್ಸ್, ಅವೆಲ್ಲವೂ ಸಹಿತ ಭಾಗಲಬ್ಧ ಸಂಖ್ಯೆಗಳು. ಯಾಕಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಅಂಶ ಮತ್ತು ಛೇದ ರೂಪದಲ್ಲಿ ಬರೆಯಕ್ ಬರ್ತಿತ್ತಪ್ಪ ಅಂತಂದ್ರೆ ಅವಕ್ಕೆ ನಾವೆಲ್ಲ ಏನಂತೀವಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಬರಿತೀವಿ. ಅಫ್ಕೋರ್ಸ್. ಸೊ ಈ ಭಿನ್ನರಾಶಿ ಇದ್ರ ಅರ್ಥ ಏನಪ್ಪಾ, ಈಗ 1/2 ಅಂತ ಯಾಕೆ ಬರಿತೀವಿ ನಾವು, ಅರ್ಧಕ್ಕೆ ನಾವು ಹಿಂಗೆ ಯಾಕೆ ಬರಿತೇವೆ ಇದನ್ನ, ಇದೆಲ್ಲ ಕೂಡ ಒಂದ ಸಂಖ್ಯೆ. ಫಸ್ಟ್ ಅದನ್ನ ನೆನ್ಪಿಟ್ಕೋರಿ. ಇದು 1/2 ಅಂತ ಏನ್ ಬರತ್ತಿಲ್ಲ, ಇದು ಒಂದು ಸಂಖ್ಯೆ. ಇದು ನಾನು ಇಂಥ ಸಂಖ್ಯೆಗಳನ್ನ ಕೂಡ್ಸಾಕ್ ಬರ್ತೈತಿ, ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ಹೋಲ್ಸಾಕ್ ಬರ್ತೈತಿ, ಎಲ್ಲಾ ಮಾಡಕ್ ಬರ್ತೈತಿ. ಅವ್ನ ಸಂಖ್ಯೆಗಳನ್ನ ಹೆಂಗ್ ಹೋಲಿಸ್ತಾರ ನೀವು, ಯಾರು ನೋಡ್ರಿ, ಯಾರು ಅನ್ಮ್ಯೂಟ್ ಮಾಡಿ ಇಡಾಕತ್ತಾರೆ ಈಗ. ಸೊ ನಾನು ಓಕೆ, ಸಂಖ್ಯೆಗಳಿಂದ ನೀವು ಏನ್ ಮಾಡ್ಬೋದು, ಒಂದ್ ಯಾವ್ದು ದೊಡ್ಡ ಸಂಖ್ಯೆ ಯಾವ್ದು ಸಣ್ಣ ಸಂಖ್ಯೆ ಹೋಲಿಸ್ಬೋದು ನೀವು. ಅದೇ ರೀತಿ ಸಂಖ್ಯೆಗಳನ್ನ ಕೂಡಿಸ್ಬೋದು, ಸಂಖ್ಯೆಗಳನ್ನ ಕಳಿಬಹುದು, ಗುಣಿಸ್ಬೋದು, ಭಾಗಿಸ್ಬೋದು. ನೀವು ಇದನ್ನೆಲ್ಲ ಏನ್ ಮಾಡಿದಿರಿ, ಪೂರ್ಣ ಸಂಖ್ಯೆಗಳ ಜೊತೆಗೆ ಮಾಡಿದ್ದೀರಿ. ಅದೇ ರೀತಿ ಪೂರ್ಣ ಸಂಖ್ಯೆಗಳ ಜೊತೆಗೆ ನೀವು ಹೆಂಗ್ ಮಾಡ್ತೀರಿ, ಅದೇ ರೀತಿ ಈ ಭಿನ್ನ ರಾಶಿಗಳನ್ನು ಸಹಿತ ಇವು ಎಲ್ಲ ಕೂಡ ಒಂದ ಸಂಖ್ಯೆ. ಇದು 1 ಬೇರೆ 2 ಬೇರೆ ಅಂತ ನೀವು ನೋಡಬಾರ್ದು. ಈ 1/2 ಅನ್ನೋದು ಒಂದು ಸಂಖ್ಯೆ. ಇದು ಈ 1/2 ಮತ್ತು 1/4 ಇದನ್ನ ನಾನು ಹೋಲಿಸಬಹುದು, ಯಾವ್ದು ದೊಡ್ಡದಪ್ಪ ಯಾವ್ದು ಸಣ್ಣದು. ಇವೆರಡು ಕೂಡಿಸಬಹುದು, ನಾನು ಒಂದ್ರೊಳಗೊಂದು ಕಳಿಬಹುದು, ಒಂದನ್ನೊಂದು ಗುಣಿಸಬಹುದು. ಸೊ ಇವೆಲ್ಲ ಸಂಖ್ಯೆಗಳು ಸುಮಾರು ನೀವು ಹೆಂಗ್ ಯೋಚನೆ ಮಾಡ್ಬೋದು, ನಿಮ್ ಇಂಚ್ ಪಟ್ಟಿ ಮೇಲೆ ಅಥವಾ ನಿಮ್ ಸ್ಕೇಲ್ ಮೇಲೆ ಇರ್ತೈತಿ. 1 ಮಾರ್ಕ್ ಇರ್ತೈತಿ, ಆಮೇಲೆ 2 ಇರ್ತೈತಿ, 3 ಇರ್ತೈತಿ, 4 ಇರ್ತೈತಿ, 5 ಸೆಂಟಿಮೀಟರ್ ಇರ್ತೈತಿಲ್ಲ. ನಡಕೆಲ್ಲ ಅದಾವಲ್ಲ, ಅವೆಲ್ಲ ನಡಕುನು ಜಾಗ ಐತಿಲ್ಲ ಅಲ್ಲಿ ಒಳಗೆ, ಬೇಕಾದಷ್ಟು ಜಾಗ ಐತಿ. ಇನ್ಫ್ಯಾಕ್ಟ್ ಅಲ್ಲಿ ಇನ್ಫಿನೈಟ್ ನೀವು ಭಾಗಗಳನ್ನ ಮಾಡ್ತಾ ಹೋಗ್ಬೋದು ಒಳಗೆ. 1 ಮತ್ತು 2 ನಡುಕನ ನಿಮಗೆ ಸ್ಕೇಲ್ ಆಗಿ ನೋಡಿದ್ರೆ ಎಷ್ಟು ಭಾಗ ಮಾಡಿರ್ತಾರೋ, 10 ಭಾಗ ಮಾಡಿರ್ತಾರೆ. ಬಟ್ ಅವು 10 ಭಾಗ ಅಲ್ಲ, ಆ ಒಂದೊಂದು ಭಾಗದಾಗ ನಿಮ್ ಕಡೆ ಅಂತ ಮಷಿನ್ ಇತ್ತಂದ್ರೆ ಏನ್ ಮಾಡ್ಬೋದು, ಮತ್ತೆ ನೀವು 10 ಭಾಗ ಮಾಡ್ಬೋದು. ಇನ್ನೂ ಅಂತ ಚಲೋ ವರ್ಧನಾ ವಿಧಾನದಿಂದ ಆ ಶಬ್ದಗಳನ್ನ ಸ್ವಲ್ಪ ಬಿಟ್ರಿ, ಪುಸ್ತಕದಾಗಿನ ಶಬ್ದಗಳನ್ನ ಬಿಡ್ರಿ, ಸಿಂಪಲ್ ಆಗಿ ತಿಳ್ಕೊಡ್ರಿ, ಸ್ವಲ್ಪ ಇಂಟ್ಯೂಟಿವ್ ಆಗಿ. ಮೊದಲು ಅದಕ್ಕೆ ಬರೋಣ, ಆಮೇಲೆ ಅವನ್ನ ವರ್ಧನ ಯಾವ್ದು ಅವೆಲ್ಲ ಶಬ್ದಗಳನ್ನ ತಗೊಂಡ್ಬಂದ್ರೆ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ. ನಾನು ಏನ್ ಹೇಳಕತ್ತೀನಿಲ್ಲ, ಕಾಮನ್ ಸೆನ್ಸ್ ಆಗಿ ತಿಳ್ಕೊಡ್ರಿ. ಸ್ವಲ್ಪ ಸ್ಕೇಲ್ ಐತಲ್ಲ, ಆ ಸ್ಕೇಲ್ ಆಗಿ ನೀವು ಎಷ್ಟು ಬೇಕಾದಷ್ಟು ಭಾಗ ಮಾಡ್ಕೊಂತ ಹೋಗ್ಬೋದು. ಅಂದ್ರ ಸಂಖ್ಯೆಗಳು 1 ಮತ್ತು 2 ನಡುವೆ ಎಷ್ಟು ಸಂಖ್ಯೆಗಳು ಅದಾವ, 1 ಮತ್ತು 2 ಇವುಗಳ ನಡುವೆ ಬರುವಂತ ಎಷ್ಟು ಸಂಖ್ಯೆಗಳು, ಅನಂತ ಸಂಖ್ಯೆಗಳು, ಅಸಂಖ್ಯ, ಬೇಕಾದಷ್ಟು ಮಾಡ್ಕೊಂತ ಹೋಗ್ಬೋದು ಭಾಗ ಅದ್ರೊಳಗೆ. ಸೊ ಈ ಆ ಎಲ್ಲಾ ಸಂಖ್ಯೆಗಳು ಏನದಾವು, ಈ ತರ ನಾವು ಅವುಗಳನ್ನ ಬೇರೆ ಬೇರೆ ರೀತಿಯಿಂದ ಬರಿಬಹುದು. ಬೇರೆ ಬೇರೆ ರೀತಿಯಿಂದ ಈ ತರ ಬರಿಬಹುದು. 1/2, 1/4, 1/10 ಅಥವಾ 1/100 ಅಥವಾ 1/200 ಏನಾದ್ರೂ ಬರಿಬಹುದು ನಾವು ಅದನ್ನ. ಸೊ ಆ ಪೂರ್ತಿ ಅದೊಂದು ಸಂಖ್ಯೆನ, ಅದು 1/2 ಅನ್ನೋದೇನು ಪೂರ್ತಿ ಸಂಖ್ಯೆ. ಇದು ಯಾಕೆ ಅರ್ಧ ಹೇಳಾಕತ್ತೈತಿ, ಅರ್ಧ ಅಂತ ಯಾಕೆ ಕಲ್ತೇವೆ ನಾವು, ಇದು ಅರ್ಧ ಪರಿಮಾಣವನ್ನು ಯಾಕೆ ಸೂಚಿಸಾಕತ್ತೈತಿ ನೋಡ್ರಿ. ಇದೇನ್ ಹೇಳಾಕತ್ತೈತಿ, ವಸ್ತುವಿನೊಳಗೆ 2 ಭಾಗ ಮಾಡಿದ್ದೇವೆ ನಾವು, ಸಮನಾದ ಭಾಗ 1 ಭಾಗ ತಗೊಂಡಿದ್ದೇವೆ. ಛೇದ ಏನ್ ಹೇಳಾಕತ್ತೈತಿ, ಎಷ್ಟು ಭಾಗ ಮಾಡಿದೇವಿ ವಸ್ತುವಿನೊಳಗೆ. ಅಂಶ ಏನ್ ಹೇಳಾಕತ್ತೈತಿ, ಎಷ್ಟು ಭಾಗ ತಗೊಂಡಿದ್ದೇವೆ ನಾವು ಅಂತ ಹೇಳಾಕತ್ತೈತಿ. ಸೊ ಇದು 1/2 ಅನ್ನೋದು ಅರ್ಧ ಅಂತ ಯಾಕೆ ಗೊತ್ತಾಯ್ತು ಈಗ ನಿಮ್ಗೆ, 1/2 ಅರ್ಧವನ್ನ ಯಾಕೆ ಸೂಚಿಸ್ತೈತಿ ಅಂತ. 2 ಭಾಗ ಮಾಡಿದೇವಿ, 1 ಭಾಗ ತಗೊಂಡಿದ್ದೀವಿ. ಓಕೆ, ಗಿರ್ದ ಐತಿ, ಇದು ಗಿರ್ದ ಐತಲ್ಲ, ಗಿರ್ದಾನ ಹೆಂಗ್ ಸೂಚಿಸ್ತೇವೆ ನಾವು ನೋಡ್ರಿ. 1/4 ಅಂದ್ರೆ ಏನ್ ಮಾಡಿದೀವಿ, ಇಲ್ಲಿ ವಸ್ತುವಿನೊಳಗ 4 ಸಮನಾದ ಭಾಗ ಮಾಡಿ 1 ಭಾಗ ತಗೊಂಡಿದೀವಿ. ವಸ್ತುವಿನೊಳಗ 4 ಸಮನಾದ ಭಾಗ ಮಾಡಿ 1 ಭಾಗ ತಗೊಂಡಿದೀವಿ. ಇದು 1/4 ಅಂತ. 1/3 ಹೆಂಗಿರ್ತೈತಿ ನೋಡ್ರಿ, 1/3 ಹೆಂಗಿರ್ತೈತಿ ನೋಡ್ರಿ. ವಸ್ತುವಿನೊಳಗ ನಾನು 3 ನೆನಪಿರ್ಲಿ, ಸಮನಾದ ಭಾಗ ಆಗ್ಬೇಕು. 3 ಸಮನಾದ ಭಾಗ ಮಾಡಿ 1 ಭಾಗ ತಗೊಂಡ್ರೆ ಇದೈತಲ್ಲ, ಇಲ್ಲಿ ಪೀಸ್ ತೋರ್ಸೇನಿ, ಇದು 1/3 ಅಂತ. ಇದು ನೋಡ್ರಿ, ಇಲ್ಲೂ 3 ಸಮನಾದ ಭಾಗ ಮಾಡಿದೀನಿ. ಅದ್ರ ಎಷ್ಟು ತಗೊಂಡಿದ್ದೇನೆ ನಾನು, ತಗೊಂಡದ ಭಾಗ ತೋರಿಸಿದ್ದೇನೆ, ಬಿಟ್ಟದ ಭಾಗ ಬಿಟ್ಟಿದ್ದೇನೆ ನಾನು. ತಗೊಂಡಿದ್ದೇನೆ ಎಷ್ಟು, ಇಲ್ಲಿ 2 ಪೀಸ್ ತಗೊಂಡಿದ್ದೀನಿ. ಸೊ ಇದೆಷ್ಟಾತೀಗ 2/3 ಅಂತ.
ಛೇದ ಏನ್ ಹೇಳಕತ್ತೈತಿ ಹಂಗಾದ್ರ ಛೇದ ಏನ್ ಹೇಳಕತ್ತೈತಿ ಎಷ್ಟು ಸಮನಾದ ಹೇಳಾಕತ್ತೈತಿ ಅಂದ್ರೆ ಏನು ತುಂಡಿನ ಸೈಜ್ ಅನ್ನು ಹೇಳಾಕತ್ತೈತಿ ಅದು ಪ್ರತಿಯೊಂದು ಪೀಸಿನ ಸೈಜ್ ಅನ್ನು ಹೇಳಾಕತ್ತೈತಿ ಒಂದ್ ರೀತಿಯಿಂದ 3 ಭಾಗ ಮಾಡಿದ್ರೆ ಈ ತರದ ಪೀಸ್ ಸಿಗ್ತಾವ 4 ಭಾಗ ಮಾಡಿದ್ರೆ ಬೇರೆ ಪೀಸ್ ಸಿಗ್ತಾವ 5 ಭಾಗ ಮಾಡಿದ್ರೆ ಇನ್ನು ಸಣ್ಣ ಸಣ್ಣ ಪೀಸ್ ಸೊ ಛೇದ ದೊಡ್ಡದಾದಂಗ ಪೀಸದ ಸೈಜ್ ತುಂಡಿನ ಸೈಜು ಹೆಚ್ಚಾಗತ್ತೋ ಕಡಿಮೆ ಆಗತ್ತೋ ಛೇದ ದೊಡ್ಡದಾದಂಗ ಕಡಿಮೆ ಆಗತ್ತೆ ಅಂಶ ಕರೆ ಅಂಶ ಏನ್ ಹೇಳಾಕತ್ತೈತಿ ನಮ್ಗ ಎಷ್ಟು ತುಂಡುಗಳನ್ನು ತಗೊಂಡಿ ಅನ್ನೋದನ್ನ ಹೇಳಾಕತ್ತೈತಿ ಸೊ 2/3 ಹಿಂಗ್ ಕಾಣ್ತೈತಿ ಸೊ ನಿಮ್ಗೆ ಗೊತ್ತಾಗಬೇಕು ವಿಜುವಲಿ ಸೊ ಇದು ಹಾಫ್ ಇದು 1/4 ಇದು ಇಲ್ಲೇನ್ ತೋರ್ಸಿಲ್ಲ ಇಲ್ಲಿ ಪೀಸ್ ಅಷ್ಟ ಆ ಪೀಸ್ ತೋರ್ಸಿಲ್ಲ ಅಷ್ಟ ಹಾ 1/3 ಇದೆ ಎಡಗಡೆ ಐತ್ಲ ಅದಲ್ಲ ಬಲಗಡೆ ಐತ್ಲ ಇದು 1/3 ಓಕೆ ಇದು 1/4 ಇದು 1/2 ಓಕೆ ಇದು ಪಿಜ್ಜಾಕ್ಕಷ್ಟ ಅನ್ವಯ ಅಂತಲ್ಲ ನೀವು ಯಾವುದೇ ವಸ್ತುವನ್ನು ತಗೊಳ್ಬಹುದು ಯಾವುದೇ ವಸ್ತುವನ್ನು ತಗೊಂಡ್ರೆ ನೀವು ಅದನ್ನ ಅಪ್ಲೈ ಮಾಡಬಹುದು ಫಾರ್ ಎಕ್ಸಾಂಪಲ್ 250 ಗ್ರಾಮ್ ನಿಮ್ಗ ಚಾಪುಡಿ ತಗೊಂಡ್ಬರ್ಬೇಕು ಅದಕ್ಕೆ ನೀವು ಕಿಲೋ ಒಳಗೆ ಹೇಳ್ಬೇಕಾದ್ರೆ ನೀವ್ ಏನಂತೀರಿ ಎಷ್ಟು ಕೆಜಿ ಅಂತ ಬರಿಬಹುದು ನೀವು ಅದನ್ನ 1/4 ಕೆಜಿ ಅಂತ ಬರಿಬಹುದು 1/4 ಯಾಕೆ ಅಲ್ಲ ಅರ್ಧ ಕೆಜಿ ಅಲ್ಲ ಅದು 250 ಗ್ರಾಮ್ಸ್ ಅದನ್ನ ಪಾವ್ ಕೆಜಿ ಆದ್ರೆ ಗಣಿತದೊಳಗೆ ಹೆಂಗ್ ಬರೀದು ಪಾವ್ ಕೆಜಿ ಇದು ಆಡು ಭಾಷೆದೊಳಗ ಆಯ್ತು ಮರಾಠಿ ಕನ್ನಡ 1/4 ಯಾಕೆ 1/3 ಅಲ್ಲ ನೋಡಿ ಕೇಳ್ಕೊರಿ ಈಗೆಲ್ಲರೂ ಅದ್ರೊಳಗೆ ನಾವು 4 ಸಮನಾದ ಭಾಗ ಮಾಡೋಣ 250 ಓಕೆ ಸೊ ಇದು 2/3 ಆಯ್ತು 3/4 ಹೆಂಗ್ ಕಾಣ್ತೈತಿ ಹಿಂಗ್ ಕಾಣ್ತೈತಿ 3/4 ಹೆಂಗ್ ಕಾಣಿಸ್ತೈತಿ ಈ ತರ ಕಾಣಿಸ್ತೈತಿ ನೋಡ್ರಿ 4 ಭಾಗ ಮಾಡಿ 3 ಭಾಗ ತಗೊಂಡೆವು ಈಗ ಮ್ಯೂಟ್ ಮಾಡಿರ್ಬೇಕು ನೀವು ಇಮಿಡಿಯೇಟ್ಲಿ ನೋಡ್ರಿ ಇದನ್ನ ಡಿಸಿಪ್ಲಿನ್ ಕಲ್ಕೊಡ್ರಿ ಈಗಲೇ ಡಿಸಿಪ್ಲಿನ್ ಕಲ್ಕೋಬೇಕು ಇಮಿಡಿಯೇಟ್ಲಿ ಮ್ಯೂಟ್ ಮಾಡೋದು ಯಾವಾಗ ನಿಮಗೆ ಮಾತಾಡೋದಿರ್ತೈತೋ ಅವಾಗ ಅಷ್ಟೇ ಅನ್ಮ್ಯೂಟ್ ಮಾಡೋದು ಸೊ 3/4 ಇದು ಈಗ ಹಂಗಾದ್ರೆ ಇವಕ್ಕೆಲ್ಲದಕ್ಕೂ ಒಂದೊಂದಕ್ಕನ ಈಗ ನೀವು ಒಂದೇದಕ್ಕೆ ಇಲ್ಲಿ ಒಂದೇ ಚಿತ್ರ ತೋರಿಸಿಲ್ಲ ಇದ್ರ ಇಲ್ಲಿ ನೀಲಿ ಭಾಗ ಐತ್ಲ ಅದನ್ನಷ್ಟ ಸಂಖ್ಯೆ ಒಳಗೆ ಬರೀಬೇಕು ಈಗ ಈಗ ನೋಡ್ರಿ ನಾವು ಹಂಗಾದ್ರ ಆಡು ಭಾಷೆಯೊಳಗೆ ಬಳಸೋಕ್ಕಿಂತ ಹೆಚ್ಚಿನ ನಾವ್ ಎಂತ ಇಷ್ಟು ಭಾಗ ತಗೊಂಡಿದ್ವಿ ನೀಲಿ ಒಳಗೆ ಐತ್ಲ ಇಷ್ಟು ಭಾಗ ತಗೊಂಡಿದ್ವಿ ಇದನ್ನ ಹೆಂಗಂತ ಬರೀತೀರಿ ಈಗ ಅಲ್ಲಿ ಚಾಟ್ ಒಳಗೆ ಬರೀ ಚಾಟ್ ಒಳಗೆ ಬರೀ ಚಾಟ್ ಒಳಗೆ ಅಷ್ಟೇ ಬರೋದಿಲ್ಲ ಅಲ್ಲಿ ಸ್ಲಾಶ್ ಐತಿ ನೋಡ್ರಿ ಬರೆಯಕತ್ತಾರಲ್ಲ ಅಲ್ಲಿ 7/8 ಇಸ್ ದ ಕರೆಕ್ಟ್ ಆನ್ಸರ್ ಓಕೆ 7/8 ಇಸ್ ದ ಕರೆಕ್ಟ್ ಆನ್ಸರ್ ನಾನು ಏನ್ ಮಾಡ್ತೀನಿ ಈಗ ಇದನ್ನು ಮ್ಯೂಟ್ ಮಾಡಿಡ್ರಿ ಅರ್ಧ ಹಿಂದಿನವ್ರದ್ದು ನಿಮ್ಮ ಮನೆಯವ್ರಿಂದ ಎಲ್ಲರದು ಸೌಂಡ್ ಕೇಳಿಸಾಗ್ತೈತಿ 7/8 ಯಾಕ ಇಲ್ಲಿ ನೋಡ್ರಿ ವಸ್ತುವಿನ ಒಟ್ಟು ಎಷ್ಟು ಭಾಗ ಮಾಡಿದ್ದೈತಿ 8 ಸಮನಾದ ಭಾಗಗಳನ್ನು ಮಾಡಿದ್ದೈತಿ 8 ಸಮನಾದ ಭಾಗ ಮಾಡಿದ್ದೈತಿ 7 ಭಾಗವನ್ನು ತಗೊಂಡಿದ್ವಿ ಓಕೆ ಇದು ಎರಡನೇದ್ ನೋಡ್ರಿ ಇದು 6/8 ಓಕೆ ಇಲ್ಲಿ ಕೆಲವೊಬ್ರು ನಾನು ಅದ್ರ ಹಿಂಗ್ ಬರೀತೀನಿ ಸರಿ ಹಂಗ್ಯಾಕ್ರಿ ಹಂಗ್ಯಾಕ ನೋಡ್ರಿ ಇಲ್ಲಿ ನೋಡಿ ನಾನು ಏನ್ ಮಾಡ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅದ್ ಬೇಡ ಕಡ್ತಾ ಬೇಡ ಕಡ್ತಾ ಇಲ್ಲಿ ನೋಡ್ರಿ ನಾನು ಹೇಳೋದು ಕೇಳ್ಕೊರಿ ಬೇಡ ಸ್ವಲ್ಪ ನೀವೆಲ್ಲ ಇದು ಭಿನ್ನ ರಾಶಿ ಬಹಳ ಮೊದಲೇ ಕಲ್ತಿದ್ದು ನಿಮ್ಗೆ 9th ಒಳಗದೆ ಹೌದಿಲ್ಲ ಸೊ ಈಗ ನಾನು ನಿಮ್ಗೆ ವಾಪಸ್ ನಿಮ್ ಬುಕ್ನಾಗಿನ ಪ್ರೊಸೆಸ್ ಕಲ್ಸಾಕತ್ತಿಲ್ಲ ಈಗ ನಾನು ಏನ್ ಮಾಡಕತ್ತೀನಿ ನೀವು ಸ್ವಲ್ಪ ತಿಳ್ಕೊಳ್ರಿ ನಾನು ಏನ್ ಮಾಡತ್ತೀನಿ ಅಂದ್ರ ನಿಮ್ಗೆ ಅದ್ರದ್ದು ಇಂಟ್ಯೂಟಿವ್ ಅರ್ಥ ಬರ್ಬೇಕೀಗ ಸ್ವಲ್ಪ ಇಂಟ್ಯೂಟಿವ್ ಅರ್ಥ ನೇರವಾಗಿ ಅರ್ಥ ಬರ್ಬೇಕು ಸಮಾನ ಭಿನ್ನ ರಾಶಿ ಅವ್ ಯಾವ ಶಬ್ದ ವರ್ಧನ ಮೆಥಡ್ ಅವ್ ಯಾವ ಬೇಡ ಸಿಂಪಲ್ ಆಗಿ ನೀವ್ ಮನ್ಯಾಗ ಮಾತಾಡ್ತಿರಲ್ವ ಮನ್ಯಾಗ ಅವ್ವಾಪ ಜುಡಿ ಆ ತರ ತಿಳ್ಕೊಳಿ ಓಕೆ ಇದು ನೋಡ್ರಿ ಇದು ಸೇಮ್ ಐತೆ ಇಲ್ಲ ನೋಡ್ರಿ ಈ ನೀಲಿ ಒಳಗ್ ಭಾಗ ಈ ಭಾಗ ಇದು ತೋರಿಸಿದ್ದು ಸೇಮ್ ಐತೆ ಇಲ್ಲ ಹಾ ನೋಡ್ರಿ ಓಕೆ ಸೊ ಇಲ್ಲಿ ಏನ್ ಮಾಡಿದ್ದೀನಿ ನಾನು ಈ ತರದ ಭಾಗ ನೋಡ್ರಿ ಈ ತರದ 4 ಭಾಗ ಮಾಡಿ
ಹಿಂಗೆ ತೋರಿಸ್ತೀನಿ. 4 ಭಾಗ ಮಾಡಿ 3 ಭಾಗ, ಒಂದು ಈ ಭಾಗ, ಆಮೇಲೆ ಇನ್ನೊಂದು ಈ ಭಾಗ, ಆಮೇಲೆ ಇನ್ನೊಂದು ಈ ಭಾಗ. ಹೌದು. ಸೊ ಇದು 3x4 ಬರಿಬಹುದು. ಅಥವಾ ನೀವ್ ಹೆಂಗ್ ನೋಡ್ಬೋದಾಗಿತ್ತು, ಇಲ್ಲಿ ಒಟ್ಟು 1 2 3 4 5 6 7 8 ಭಾಗ ಮಾಡಿದಿರಿ ಸರ್. 8 ಭಾಗ ಮಾಡಿ ನೀವ್ ಎಷ್ಟು ಭಾಗ ತಗೊಂಡಿದ್ದೀರಿ? ಇಲ್ಲಿ 6 ಭಾಗ ತಗೊಂಡಿದ್ದೀರಿ. 6 ಭಾಗ ತಗೊಂಡಿದ್ದೀರಿ. ಸೊ ಇಲ್ಲಿ ನೀವು ಬರೆಯಾಕತ್ತಿದ್ದೀರಿ 6/8 ಅಂತ ಬರೆಯಾಕತ್ತಿದ್ದೀರಿ. ಸೊ ಒಂದೇನ್ ಗೊತ್ತಾತ್, ಹಂಗಾದ್ರೆ ಒಂದೇ ಪರಿಮಾಣವನ್ನು ನೀವು ಪೂರ್ಣ ಸಂಖ್ಯೆಗಳು ಬರಿಬೇಕಾದ್ರೆ 2 ಮಾವಿನ ಹಣ್ಣು ಅದಾವ ಅಂತ ತಿಳ್ಕೊರಿ. ಇದಕ್ಕೆ 2 ಅಂತ ಅಷ್ಟೇ ಬರಿತಿದ್ವಿ ನಾವು. ಮತ್ತೆ ಹೆಂಗಾರ ಬೇರೆ ರೀತಿಯಿಂದ ಬರಿತಿದ್ವೇನ? ಬೇರೆ ರೀತಿಯಿಂದ ಬರಿತಿದ್ವು ಇಲ್ಲ, 2 ಅಂತ ಅಷ್ಟೇ. ಆದ್ರ ಅಪೂರ್ಣ ಪರಿಮಾಣಗಳನ್ನು ಬರಿಬೇಕಾದ್ರೆ ನಮಗ ಅನೇಕ ವಿಧಾನಗಳು ಅದಾವ ನೋಡ್ರಿ. ಇದನ್ನ ಹೆಂಗ್ ಬರಿಬಹುದಾಗಿತ್ತು? 3/4 ಅಂತಾನು ಬರಿಬಹುದು, 3/4 ಅಂತಾನು ಬರಿಬಹುದು, ಅಥವಾ 6/8 ಅಂತಾನು ಬರಿಬಹುದು. 6/8 ಅಂತಾನು ಬರಿಬಹುದು. ಇನ್ನೂ ಅನೇಕ ರೀತಿಯಿಂದ ಬರಿಬಹುದು. ಇದನ್ನ ಇನ್ನೂ ಅನೇಕ ರೀತಿಯಿಂದ ಬರಿಬಹುದು. ಸೊ ಇಲ್ಲೊಂದು ಮಜಾ ಆತ್ ನೋಡ್ರಿ. ಹಂಗಾರೆ ಏನ್ ಮಜಾ ಆತ್ ಇಲ್ಲಿ ಪೂರ್ಣ ಸಂಖ್ಯೆಗಳನ್ನು ಬರಿಬೇಕಾದ್ರ ಒಂದು ಪರಿಮಾಣವನ್ನು ಬರೀಲಿಕ್ಕೆ ನಿಮಗ ಬರೀ ಒಂದೇ ವಿಧಾನ. ನಿಮಗ್ ಪಿನ್ ಮಾಡಿರ್ಬೇಕು ನೋಡ್ರಿ. ನೀವು ಅಲ್ಲಿ ಅನ್ಪಿನ್, ಅಲ್ಲಿ ನನ್ನ ಕಡೆ ನೀವು ಪೀಪಲ್ ಒಳಗೆ ಹೋಗು, ಪೀಪಲ್ ಒಳಗೆ ಎಲ್ಲಿ ನೀವು ಪಿನ್ ಮಾಡ್ಬೇಕು, ಅನ್ಪಿನ್ ಮಾಡ್ಬೇಕು. ಯಾವ್ದು ನಿನಗೆ ನಂದು ವಿಡಿಯೋ ಕಾಣತಿತ್ತು ಅಥವಾ ಬೇರೆ ಏನಾದ್ರು ಕಾಣತಿತ್ತು ಅಂದ್ರೆ ಅದನ್ನ ಅನ್ಪಿನ್ ಮಾಡು. ಅವಾಗ ನಿಮ್ಗ ಚಿತ್ರ ಕಾಣ್ತದೆ. ಬಂತಲ್ಲ? ಓಕೆ. ಈಗ ಅಪೂರ್ಣ ಪರಿಮಾಣಗಳನ್ನ ಅಂದ್ರೇನು, ಇಂತ ಅರ್ಧ ಗಿರ್ಧಗಳು ಇರ್ತವಲ್ಲ, ಇದನ್ನ ಬರೆಯಾಕ ಅನೇಕ ವಿಧಾನಗಳು ಅದಾವ ನೋಡ್ರಿ. ಗೊತ್ತಾತ್ ನಿಮ್ಗ? ಒಂದ ವಿಧಾನ ಇಲ್ಲ. 3/4 ಅಂತ ಬರ್ದಿದ್ದು ಸರಿ, 6/8 ಅಂತ ಬರ್ದಿದ್ದು ಸರಿ. ಇವೆರಡು ಒಂದೇ ಕರೆಕ್ಟ್. ನೀವ್ ಇದನ್ನ 12/16 ಅಂತಾನು ಬರಿಬಹುದು. ಇದನ್ನ ಅನಂತ ರೀತಿಯಾಗಿ ಬರಿಬಹುದು, ನೀವು ಅನಂತ ವಿಧಾನದಲ್ಲಿ ಬರಿಬಹುದು. ಅದೇ ಸಂಖ್ಯೆ ನಾನು ಹೇಳೋದನ್ನ ತಿಳ್ಕೊರಿ. ಈಗ ಅದೇ ಸಂಖ್ಯೆಯನ್ನ ನಾನು ಅನಂತ ವಿಧಾನದಿಂದ ಬರಿಬಹುದು. ಆದ್ರೆ ಪೂರ್ಣದೊಳಗೆ ಹಂಗಿತ್ತೇನು? ಸಾಧ್ಯ ಇತ್ತು ಹಂಗ? ಪೂರ್ಣ ಸಂಖ್ಯೆ ಬರಿಬೇಕಾದ್ರೆ ಪೂರ್ಣ ವಸ್ತುಗಳನ್ನು ಬರಿಬೇಕಾದ್ರೆ ಸಾಧ್ಯ ಇರ್ಲಿಲ್ಲ. ಇಲ್ಲ. ನೀವು ಇಲ್ಲಿ ವಿಚಿತ್ರ ಆಯ್ತು. ಇದೊಂದ್ ಸ್ವಲ್ಪ ಇಲ್ಲಿ ಬೇರೆ ಬಂತು. ಇನ್ನ ಇದು ನೆಕ್ಸ್ಟ್ ಎಷ್ಟಾಯ್ತು? ಇದು ನೆಕ್ಸ್ಟ್ ಎಷ್ಟಾಯ್ತು? ಎಷ್ಟು ಹೇಳ್ತಾರೆ ಇದನ್ನ ಯಾರಾದ್ರೂ? ಎಷ್ಟಾಯ್ತು? ಬರೀ 5/8. ಓ, ಇದು 1/2. ಯಾವ್ದು 1/2 ಅಂದ್ರೆ ಇದ್ರ ಜೊತೆ ಕಾಣಕತ್ತೈತಿ ನಿಮ್ಗ. ಇಲ್ಲಿ 1/2 ಐತಿ ನೋಡ್ರಿ. ಇದು 1/2 ಅರ್ಧ ರೊಟ್ಟಿ ಇದು, ಅಥವಾ ಅರ್ಧ ಪಿಜ್ಜಾ. ಅರ್ಧ ರೊಟ್ಟಿ ಜೊತೆ ಕಾಣಕತ್ತೈತಿ ನಿಮ್ಗೆ ಇದು. ಇಲ್ರಿ 5/8 ಕತೆ ಕಾಣಿಸ್ತೈತ್ರಿ. ಸೊ 5/8 ರೀ. ಇಲ್ಲಿ ನೋಡ್ರಿ 8 ಭಾಗ ಮಾಡಿದ್ವಿ, ಅದ್ರಾಗ 5 ಭಾಗ. ಈಗ ನಿಮ್ಮ ತಮ್ಮಾಗ ಇಷ್ಟು ಕೊಟ್ಟಿರಿ ಪಿಜ್ಜಾ. ನಿಮಗ ಇಷ್ಟು ಪಿಜ್ಜಾ ಕೊಟ್ಟಿರಿ. ಯಾರಿಗೆ ಎಷ್ಟು ಪಿಜ್ಜಾ ಕೊಟ್ಟಂಗಾತು? ನಮ್ ತಮ್ಮಾಗ್ರಿ. ಯಾಕ? ಅರ್ಧಕ್ಕಿಂತ ಹೆಚ್ಚೈತ್ರಿ ಅದ ಅದ್ಕರಿ. ಒಂದ್ ಪೀಸ್ ಹೆಚ್ಚಿಗೆ ಬಂದ್ರೆ ಓಕೆ. ನಿಮ್ ತಮ್ಮಗೀಗ ಇಷ್ಟು ಕೊಟ್ಟೈತಿ ನೋಡುದ. ಎಷ್ಟು ಕೊಟ್ಟೈತಿ? ಇಷ್ಟು ಕೊಟ್ಟೈತಿ. ನಿಮಗ ಇಷ್ಟು ಕೊಟ್ಟೈತಿ. ಯಾರಿಗೆ? ಇಬ್ರಿಗೂ ಸಮಾನ ರೀ ಸರ್. ಇಬ್ರಿಗೂ ಸಮಾನ ಬರ್ತೀರಿ. ಇಬ್ರು ಡಿವೈಡ್ ಮಾಡಕ ಅಷ್ಟಾಗೈತ್ರಿ. ಈಗ ನಿಮ್ ತಮ್ಮಾಗ ಇಷ್ಟು ಕೊಟ್ಟೈತಿ, ನಿಮಗ ಇಷ್ಟು ಕೊಟ್ಟೈತಿ. ಈಗ ನಮಗ ಒಂದ್ ಪೀಸ್ ಎಕ್ಸ್ಟ್ರಾ ತಮ್ಮ ಕಮ್ಮಿ ಬಂತ್ರಿ. ಗುಡ್. ಓಕೆ. ಸೊ ಈಗ ಕ್ವಿಕ್ ಆಗಿ ಇನ್ನೊಂದ್ ಸ್ವಲ್ಪ ಇವೆಲ್ಲ ಈಸಿ ಅದು. ಬಟ್ ನಾವು ಸಪೋಸ್ ಏನಾರ ಕೇಳಿದ್ ನಿಮ್ಗೆ ಹೆಂಗ, ಈಗ
ಇದು ನಿಮ್ ತಮ್ಮ ಕೊಡ್ತು. ಇದನ್ನ ನಿಮಗ್ ಕೊಡ್ತು. ಈಗ ತಮ್ಮಗೆ ನಮ್ ತಮ್ಮಾಗ್ರಿ ನಿಮಗೂ 6 ಪೀಸ ನಿಮ್ ತಮ್ಮಗನು 6 ಪೀಸ ಕೊಟ್ಟೈತಿ. ಮತ್ತೆ ಯಾಕ ಕರೆ 9 ಭಾಗ ಅಂದ್ರೆ 9 ಭಾಗ. ಅವಂಗ ದೊಡ್ಡ ದೊಡ್ಡ ಪೀಸ್ಗಳು ಸಿಕ್ಕಿದಾವ 6, ನಿಮ್ಗ ಸಣ್ಣ ಸಣ್ಣ 6 ಪೀಸ್ ಸಿಕ್ಕಿದಾವ. ಹೌದಲ್ಲ? ಓಕೆ. ಸೊ ನೋಡೋಣ ಈಗ ಹಂಗಾರ 1/5 2/5 ಯಾವ್ದು ದೊಡ್ಡದು? 1/5 ಯಾರು 1/5 ಅನ್ನಾಗತ್ತೀರಿ? ನಿಮಗ್ 1/5 ಪಿಜ್ಜಾ ಕೊಡೋನು, ನನಗೆ 2/5 ಇಟ್ಕೋತೇನೆ ನಾನು. ಚಿಕ್ಕದ್ರಿ ಸರಿ ದೊಡ್ಡದಲ್ರಿ. ಹೌದಲ್ಲ? ಯಾವ್ದು ದೊಡ್ಡದಿದ್ರೊಳಗೆ 2/5 ದೊಡ್ಡ. ಓಕೆ. ಯಾರಿಗಾರು ಇದು ಯಾಕಂತ ಯಾರಿಗಾರು ತಿಳಿಲಿಲ್ಲ ಏನೋ ಕೈ ಎತ್ರಿ. ಇದು ಯಾಕೆ 2/5 ಯಾಕೆ ದೊಡ್ಡದು 1/5 ಕಿಂತ ಅಂತ ಯಾರಿಗಾರು ಗೊತ್ತಾಗ್ಲಿಲ್ಲ ಅಂದ್ರೆ ಕೈ. 2/5 ಯಾಕೆ ದೊಡ್ಡದ್ರಿ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಕೈ. ಓಕೆ. ಇದ್ರೊಳಗೆ ಯಾವ್ದು ದೊಡ್ಡದು? 4/5 Yes, sir. Okay, ಇದ್ರೊಳಗೆ ಯಾವ್ದು ದೊಡ್ಡದು? 2/5 ಚಾಟ್ ಒಳಗೆ ಮಾಡ್ರಿ. ಬಹಳ ನಾಯ್ಸ್ ಆಗತ್ತೈತಿ. ಚಾಟ್ ಒಳಗೆ ಮಾಡ್ರಿ. ಯಾವ್ದು ದೊಡ್ಡದು ಅದನ್ನ ಬರಿಬೇಕು. ಯಾರೋ 2/5 ದೊಡ್ಡದು ಅಂತ ಬರ್ಬೇಡಿ. ಸೆಕೆಂಡ್ ಅಂತೂ ಬರಿಬೇಡ್ರಿ. ಯಾವ್ದು ದೊಡ್ಡದು ಅದನ್ನ 2/ ಇರ್ತೈತಲ್ಲ, ಒಂದು ಸ್ಲಾಶ್ ಇರ್ತೈತೆ ನೋಡಿ ಕೀಬೋರ್ಡ್, ಸ್ಲಾಶ್ ಅಂತ ಇರ್ತಾವೆ. ಓಕೆ ಗುಡ್. ಓಕೆ 2/3 ದೊಡ್ಡದು. ಇದು ದೊಡ್ಡದು. ಯಾಕ ಸ್ನೇಹ ಕೋಲ್ಕರ್ ಹೇಳು, ಯಾಕೆ 2/3 ದೊಡ್ಡದು ಅಂದಿ? 2/5 ಸರಿ. ನಾ ಏನ್ ಕೇಳಿಲ್ಲ ಅವ್ರಷ್ಟೇ. ಸರ್ ನಮಗೂ ಅವಕಾಶ. 3/2 ಪೀಸ್ ತಗೊಂಡೇವ್ರಿ. ಅದು ಬಟ್ ಯಾಕೆ 2/5 ಐತಲ್ಲ, ಅದಕ್ಕಿಂತ ಯಾಕೆ ದೊಡ್ಡದು? 5 ಒಳಗ್ರಿ 2 ಪೀಸ್ ಮಾಡಾಕತ್ತೇವ್ರಿ, ಸಣ್ಣ ಪೀಸ್ ಆಗ್ತಾವ್ರಿ. ಓಕೆ. ಅಲ್ಲ, ನಿಮ್ಗೆ ಕೊಟ್ಟದ್ದು 2 ಪೀಸ್ಗಳು, ಮಾಡಿದ್ದೆಷ್ಟು 5 ಪೀಸ್ಗಳು. ಕೊಟ್ಟದ್ದೆಷ್ಟು 2 ಪೀಸ್, ಮಾಡಿದ್ದೆಷ್ಟು 5 ಪೀಸ್ಗಳು. 5 ಭಾಗ ಮಾಡಿರೋದ್ರಿಂದ ಏನದು? ಸಣ್ಣ ಅದು. ಇಲ್ಲಿ 3 ಭಾಗ ಮಾಡಿರೋದ್ರಿಂದ ದೊಡ್ಡ ಅದು. ಓಕೆ. ಸೊ 3/10 3/8 ಯಾವ್ದು ದೊಡ್ಡದು? 3/8 ಸೊ ನಿಮ್ಗೆ 3/8 ಇದ್ರೊಳಗ 21/40 21/40 ಓಕೆ. ಸ್ಕ್ರೀನ್ ಕಾಣಿಸ್ತಿಲ್ಲ. ಸ್ಕ್ರೀನ್ 1/2 ರೀ. ಸರಿ. ಎಲ್ಲ ಸಮಾಧಾನ. ಚಾಟ್ ಒಳಗೆ ಟೈಪ್ ಮಾಡಿ. ಎಲ್ಲ ಸಮಾದ ಏರಿಕೆ ಕ್ರಮದೊಳಗದ.
ಹೆಚ್ಚಿಗೆ ಕ್ರಮದಾಗ ಅದಾವು. ಇದ್ರೊಳಗ ಅಗದಿ ಸಣ್ಣದ ಯಾವ್ದು, ಅಗದಿ ದೊಡ್ಡದ ಯಾವ್ದು? ಎಲ್ಲಾ ಸಮ ಅದಾವ್ರಿ ಸರ್. ಎಲ್ಲ ಸಮಾನ ಈಕ್ವಲ್ ಎಲ್ಲಾ ಸೇಮ್ ಅದಾವ. ಎಲ್ಲಾ ಸೇಮ್ ಅದಾವ. ಎಲ್ಲಾ ಸೇಮ್ ಅದಾವ. ಚಿತ್ರ ತೆಗೆದು ನೋಡಿರ್ಬೇಕಾರೆ ಇವೆಲ್ಲ ಸೇಮ್ ಅದಾವ. ಏನ್ ಹಿಂಗಂದ್ರ ಏನ್ ಯಾಕೆ ಸೇಮ್ ಅದಾವ ಇಲ್ಲಿ? ರೊಟ್ಟ್ಯಾಗ 2 ಭಾಗ ಮಾಡಿ 1 ಕೊಟ್ರು ಅಷ್ಟ, ರೊಟ್ಟ್ಯಾಗ 4 ಭಾಗ ಮಾಡಿ 2 ಪೀಸ್ ಕೊಟ್ರು ಅಷ್ಟ, ರೊಟ್ಟ್ಯಾಗ 6 ಪೀಸ್ ಮಾಡಿ 3 ಪೀಸ್ ಕೊಟ್ರು ಅಷ್ಟ, 8 ಪೀಸ್ ಮಾಡಿ 4 ಪೀಸ್ ಕೊಡೋದು, 10 ಪೀಸ್ ಮಾಡಿ 5 ಪೀಸ್ ಮಾಡೋದು, ಎಷ್ಟೇ ಮಾಡಿದ್ರು ಸಹಿತ ಅರ್ಧ ರೊಟ್ಟಿನ ಸಿಗತ್ತೆ ನಿಮ್ಗೆ. ಕರೆಕ್ಟಾ? ಹಾ ರೀ. ಇದು ಇದು ಇವು ಎಲ್ಲಾ ಸೇಮ್ ಅದಾವ್ರಿ. ಸೇಮ್ ಅದಾವ್ರಿ. ಎಷ್ಟು ಸಿಗತ್ತೆ ಹಂಗ ಹೇಳ್ರಿ. ಹಂಗ ಆಡು ಭಾಷೆದಾಗ ಹೇಳ್ರಿ, ಮನೆ ಭಾಷೆದಾಗ ಹೇಳ್ರಿ. ಸರ್ 1/4 ರೀ. ಒಂದೇ ಸಿಗ್ತೇವೆ. ಎಷ್ಟು ಗಿರ್ದಾ ಇರ್ತಲ್ಲ. ತಂಬೋಲೆ ಈ ಗಿರ್ದಾ ಭಾಗ ಸಿಗತ್ತೆ ಹೌದಲ್ಲ? ಸೊ ಇವೆಲ್ಲ ಈಕ್ವಲ್ ಅದ. ಸರ್ ಇದು ಸಮ ಐತ್ರಿ. ಇದನ್ನ ಮೊದಲನೇ ತಗೊಳ್ರಿ. ಇದನ್ನ ನೀವೇನ್ ಮಾಡ್ಬೇಕು, ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳಕ್ ಬರ್ತೈತಿ ನಿಮ್ಗೆ ಎಲ್ಲರಿಗೂ? ಓಕೆ, ಬರಂಗಿಲ್ಲ ಬರ್ಕೊಡ್ರಿ, ಬರ್ಕೊಂಡ್ಬಿಡ್ರಿ. ಇವುಗಳನ್ನ ಏರಿಕೆ ಕ್ರಮದಾಗ ಬರ್ಕೊಡ್ರಿ. ಎರಡನೇದು ಓಕೆ, ಯಾರಿಗೆ ಬರ್ಕೊಡ್ರಿ. ಬರ್ಕೊಡ್ರಿ ಏರಿಕೆ ಕ್ರಮದಾಗ 1ನೇದ್ರೊಳಗಿನು 2ನೇದ್ರೊಳಗಿನು 3ನೇದ್ರೊಳಗಿನು ಏನ್ ಕೊಟ್ಟಿದ್ದೀನಿ ಅವೆಲ್ಲವನ್ನು ಏರಿಕೆ ಕ್ರಮದಾಗ ಬರೀಬೇಕು. ಯಾವ್ದು ಸ್ಕ್ರೀನ್ ಶಾಟ್ ಹೆಂಗ್ ನೋಡ್ಕೋದ್ರಿ? ಒಂದು ನೀವು ಹಿಂಗ ಪೂರ್ತಿ ನಿಮ್ಮ ಕೈಯಿಂದ ಹಿಂಗ ಸ್ವೈಪ್ ಮಾಡ್ಬೋದು, ಸ್ವೈಪ್ ಮಾಡಿದ್ರು ಬರ್ತೈತಿ. ಇಲ್ಲಾತು ನೀವು ಅವು 2 ಬಟನ್ಗಳು ಕೂಡಿ ಪ್ರೆಸ್ ಮಾಡ್ಬೇಕಾಗ್ತೈತಿ. ಅದು ನಿಮ್ಗೀಗ ಮೋಸ್ಟ್ಲಿ ನಿಮ್ಗೆ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. 2 ಕೂಡಿ ಪ್ರೆಸ್ ಮಾಡ್ಬೇಕು. ವಾಲ್ಯೂಮ್ ಡೌನ್ ಮತ್ತು ಪವರ್ ಕೂಡಿ. ಅದ್ರ ಬಗ್ಗೆ ನೀವ್ ಏನ್ ಮಾಡ್ರಿ, ಬರ್ಕೊಂಡ್ಬಿಡ್ರಿ. ಮತ್ತೆ ಅದೇನ ಮಾಡಕ್ ಹೋಗಿ ನಿಮ್ದು ಟೀಚ್ಮೆಂಟ್ ಮುಂದಿನ ಹೋಗ್ಬಿಡುತ್ತೆ. ಬರ್ಕೊಂಡ್ಬಿಡ್ರಿ. ನಾವು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ವಿ. ಯಾರು ಹೇಳ್ಬೇಕಾಗಿಲ್ಲ, ನನಗೆ ಹೇಳ್ಬೇಕಾಗಿಲ್ಲ. ನಿಮ್ಗೆ ಏನ್ ಬರ್ತದೆ ಮಾಡ್ಕೊಂಡು ಒಟ್ಟು ಇದು ಹೋಮ್ವರ್ಕ್ ರೆಡಿ ಆಗ್ಬೇಕು ನಿಮ್ಗೆ ನೆಕ್ಸ್ಟ್ ಕ್ಲಾಸ್. ಓಕೆ, ಹಂಗ ಇಂಟ್ಯೂಟಿವ್ಲಿ ಹೇಳ್ರಿ, ನೋಡಿ ಹೇಳ್ರಿ. ಮೊದಲನೇ ಶ್ರೇಣಿ ಐತಲ್ಲ, ಮೊದಲನೇದೇನೋ ಪ್ರಶ್ನೆ ಐತಲ್ಲ, ಅದ್ರೊಳಗ ಅತ್ಯಂತ ಸಣ್ಣದ ಯಾವುದು? 8/9. ಅಗದಿ ದೊಡ್ಡದ ಯಾವುದು? ಅಗದಿ ದೊಡ್ಡದ ಯಾವುದು? 8/9. 8/9. ಎರಡನೇದ್ರೊಳಗೆ ಯಾವ್ದು ಅತ್ಯಂತ ಸ್ಮಾಲ್ ಯಾವ್ದೈತಿ? 101. 5/101. 5/101. ಇದು ಸ್ಮಾಲೆಸ್ಟ್ ಐತಿ. ಬಿಗ್ಗೆಸ್ಟ್ ಯಾವ್ದೈತಿ? 5/6. ಓಕೆ, ಮೂರನೇದ್ರೊಳಗ ಅತ್ಯಂತ ಸ್ಮಾಲೆಸ್ಟ್ ಯಾವ್ದೈತಿ? 99/100. 91/2. 99/100. 2/2. 1/99/100.
ಅಲ್ಲ ಯಾರೋ ಕೆಲವರು 1/2 ದಯವಿಟ್ಟು ಓಕೆ ನಾನ್ ಮಾತಾಡೋದು ಶುರು ಮಾಡಿದ ಕೂಡಲೇ ಮಾತಾಡಬಾರ್ದು. ಓಕೆ, ಈಗ ಕೆಲವೊಬ್ರು ಅತ್ಯಂತ ಸಣ್ಣದು 99/100 ಅನ್ನತ್ತೆ. ಇಲ್ಲಿ ಎಷ್ಟು ಸಿಕ್ಕೈತ್ ನೋಡ್ರಿ ನಿಮಗ ಪಿಜ್ಜಾ? ಇಲ್ಲಿ ಎಷ್ಟು ಪಿಜ್ಜಾ ಸಿಕ್ಕೈತ್ ನಿಮಗೆ? ಒಂದ್ ಸ್ವಲ್ಪ ಯೋಚನೆ ಮಾಡಿ ಹೇಳ್ರಿ. ಒಂದು ಪಿಜ್ಜಾದಾಗ 100 ಭಾಗ ಮಾಡಿ 99 ಭಾಗ ನಿಮಗೆ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಸಿಕ್ಕೈತಿ? ಎಷ್ಟಕ್ಕೆ ಸಮೀಪ ಐತಿದು? 100ಕ್ಕೆ ಅಲ್ಲ, ಒಂದು ಫುಲ್ ಪಿಜ್ಜಾ ಕಮ್ಮಿ ಐತ್ರಿ. ಒಂದ್ ಫುಲ್ ಪಿಜ್ಜಾ ಕರೆಕ್ಟ್. ಇದು ಅಪ್ರಾಕ್ಸಿಮೇಟ್ಲಿ 1ಕ್ಕೆ ಸಮೀಪ ಐತಿದು. 1ಕ್ಕೆ ಅಗ್ದಿ ಸಮೀಪ ಐತಿದು. ಒಂದು ಪೂರ್ತಿ ಪಿಜ್ಜಾ. ಅರ್ಥ ಆಯ್ತು? ಸೊ ಇದು ಇದ್ರೊಳಗೆ ಅತ್ಯಂತ ಸಣ್ಣದಲ್ಲ, ಅದಕ್ಕಿಂತ ಸಣ್ಣ ಇಲ್ಲಿ ಎಷ್ಟೋದ ನೋಡ್ರಿ. ಇದು ಗಿರ್ದ ಐತಿ, ಇದು ಅರ್ಧ ಐತಿ, ಇದು ಕೋಣ ಐತಿ, ಇದು ಗಿರ್ದಾದಾಗಿನ ಅರ್ಧ ಐತಿ, ಇದು ಭಾಗ. ಹಾ, ಯಾವ್ದು ಅತ್ಯಂತ ಸಣ್ಣದು? 1/8 ಅಗದಿ ದೊಡ್ಡದು ಯಾವ್ದು ಐತಿ? 2/2 ಕರೆಕ್ಟ್ ಆಗಿ ಮಾಡ್ರಿ. ಓಕೆ, ಕರೆಕ್ಟ್ ಆಗಿ ಮಾಡ್ರಿ. 99/100. ಓಕೆ, ಇಲ್ಲಿಗೆ ಓಕೆ. ಸೊ ಇದನ್ನು ಕಂಪ್ಲೀಟ್ಲಿ ಈಗ ಅದನ್ನ ಏರಿಕೆ ಕ್ರಮದೊಳಗ ಮಾಡ್ಕೋಬೇಕು. ಕಂಪ್ಲೀಟ್ಲಿ ಏರಿಕೆ ಕ್ರಮದೊಳಗ ಮಾಡ್ಕೊಂಡ್ಬಿಡ್ರಿ. ಓಕೆ ಓಕೆ